ಕೇವಲ 1 ನಿಮಿಷ ಮಾತ್ರ ಅಷ್ಟೇ ಶ್ವಾಸದ ಮೇಲೆ ಗಮನ. ಓಕೆ ಮಾಸ್ಟರ್ಸ್, ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿ ಬನ್ನಿ. ನಿಧಾನವಾಗಿ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಮಾಸ್ಟರ್ಸ್. ನಿಧಾನವಾಗಿ ನಿಮ್ಮ ಕೈ ಬೆರಳನ್ನ ಬಿಡಿಸ್ಕೋತಾ ಕಣ್ಣಿನ ಮೇಲೆ ಇಟ್ಟುಕೊಂಡು 5 ಸೆಕೆಂಡು. 5, 4, 3, 2, 1, 0. ನಿಧಾನವಾಗಿ ಕಣ್ಣನ್ನ ತೆಗೆಯುತ್ತಾ ಈ ಒಂದು ಧ್ಯಾನಕ್ಕೆ, ಜ್ಞಾನಕ್ಕೆ ಪತ್ರಿ ಚಪ್ಪಾಳೆ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಪಿರಮಿಡ್ ಸರ್ವಿಸ್ ಬೆಂಗಳೂರು ಅರ್ಪಿಸುತ್ತಿರುವ ಈ ಧ್ಯಾನ ಮಂಡಲ ಧ್ಯಾನ 4 ಈ ಒಂದು ವೇದಿಕೆಗೆ ಪ್ರತಿಯೊಬ್ಬ ಧ್ಯಾನ ಮಿತ್ರರಿಗೂ ಮತ್ತೊಮ್ಮೆ ಸ್ವಾಗತನ ಕೋರ್ತಾ, ಹಾಗೆ ಪಿರಮಿಡ್ ಸರ್ವಿಸ್ ಬೆಂಗಳೂರು ಈ ವೇದಿಕೆಗೆ ಆಗಮಿಸಿರುವಂತಹ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಅವರಿಗೂ ಕೂಡ ಪಿರಮಿಡ್ ಸರ್ವಿಸ್ ವತಿಯಿಂದ ಎಲ್ಲ ಆತ್ಮ ಬಂಧು ಪರವಾಗಿ ಸ್ವಾಗತನ ಕೋರ್ತಾ ಇದ್ದೀನಿ. ನಮಸ್ತೆ ಮೇಡಮ್, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ನಾನು ನಿನ್ನೆವರೆಗೆ ಹನುಮಾನ್ ಚಾಲಿಸ ಅಂತರಾರ್ಥನ ಅದ್ಭುತವಾಗಿ ತಿಳ್ಕೊಂತ ಬರ್ತಾ ಇದ್ದೀವಿ. ಈ ದಿವಸನೂ ಕೂಡ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತನ ಕೋರ್ತಾ ಹೊರಟಿವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲ ಮಾಸ್ಟರ್ಸಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ, ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ, ನಮ್ಮ BSSM ಮಾಸ್ಟರ್ಸ್ ಎಲ್ಲರಿಗೂ, ಆಸ್ಟ್ರಲ್ ಮಾಸ್ಟರ್ಸ್ಗೂ, ಪಂಚಭೂತಗಳಿಗೂ, ಎಲ್ಲಾ ದೇವಾನುದೇವತೆಗಳಿಗೂ ನನ್ನ ಆತ್ಮಪೂರ್ವಕ ನಮನಗಳನ್ನು ತಿಳಿಸ್ತಾ, ನಮ್ಮ PCS ಚಾನೆಲ್ ಅಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲಾ ಮಾಸ್ಟರ್ಸಿಗೂ ವಂದನೆಗಳು, ನಮನಗಳು. My dear masters, my dear friends and my dear gods. ಪತ್ರಿ ಸರ್ ಯಾವಾಗ್ಲೂ ಇದು ಹೇಳ್ತಾರೆ. ಯಾಕೆ ಅಂದ್ರೆ ನಮ್ಮಲ್ಲಿರುವ ಆ ದೈವತ್ವವನ್ನ ಜಾಗೃತಿ ಮಾಡಿಸ್ಕೊಳ್ಳೋದಿಕ್ಕೆ ನಾವೇ ಕಾರಣಭೂತರಾಗ್ಬೇಕೆ ಹೊರತು ಯಾರಿಂದ ಸಾಧ್ಯವಾಗಲ್ಲ. ಆದ್ರಿಂದ ಈ ಒಂದು ಧ್ಯಾನದ ರುಚಿಯನ್ನ ನಾವು ಸಂಪೂರ್ಣವಾಗಿ ಆಸ್ವಾದಿಸಿದಾಗ ನಮಗೆ ಎಷ್ಟೆಲ್ಲ ಅನುಭವಗಳು ಬರುತ್ತೆ ಅನ್ನೋದನ್ನ ನಾವು ನಮಗೆ ಅದು ಎಕ್ಸ್ಪರಿಮೆಂಟ್ ಮಾಡಬೇಕು, ಅನ್ವೇಷಣೆ ಮಾಡಬೇಕು. ಆವಾಗ ಮಾತ್ರ ನಮಗೆ ತಿಳಿಯುತ್ತೆ ಮಾಸ್ಟರ್. ಈ ದಿನ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಮೊದಲನೇದಾಗಿ ನಾಗರ ಪಂಚಮಿ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ಆಮೇಲೆ ಹನುಮಾನ್ ಚಾಲೀಸ್ ಕಂಟಿನ್ಯೂ ಮಾಡ್ತೀನಿ. ನಾವು ನಾಗರ ಪಂಚಮಿ ಏನಕ್ಕೆ ಆಚರಿಸ್ತೀವಿ, ಅದರಿಂದ ಏನು ಫಲ ಇದೆ, ಆಮೇಲೆ ಅದು ಭೌತಿಕವಾಗಿ ಆಚರಿಸೋದಲ್ಲ, ಆಧ್ಯಾತ್ಮಿಕವಾಗಿ ಯಾವ ತರ ಅದನ್ನ ನಾವು ಪಾಲಿಸ್ಕೊಂಡ್ ಬರ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡಾಗ ಇನ್ನೂ ಅದು ಹೆಚ್ಚಿನ ಫಲ ಕೊಡುತ್ತೆ. ಯಾಕೆ ಅಂದ್ರೆ ನಮ್ಮ ಅಂತರ್ಚೇತನವನ್ನ ಜಾಗೃತಗೊಳಿಸ್ಕೊಳ್ಳೋದು. ಈ ಅಶ್ವತ್ಥ ಕಟ್ಟೆ ಅಂತ ಏನಕ್ಕಿಟ್ಟಿದ್ರು ಅಂದ್ರೆ, ಈ ಅಶ್ವತ್ಥ ವೃಕ್ಷಕ್ಕೆ ಒಂದು ದಿವ್ಯ ಎನರ್ಜಿ ಇದೆ. ಪ್ರಕೃತಿ ಮಡಿಲಲ್ಲಿ ನಾವಿರ್ಬೇಕು ಅಂತ ನಮ್ಮ ಯೋಗಿಗಳು, ಜ್ಞಾನಿಗಳು ಯಾವ ತರ ನಾವು ಪ್ರಕೃತಿ ಜೊತೆ ಕನೆಕ್ಟ್ ಆಗ್ಬೇಕು ಅನ್ನೋದನ್ನು ಎಷ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ.
ಒಂದ್ ಬೇವಿನ ಮರ, ಒಂದ್ ಅಶ್ವತ್ಥ ವೃಕ್ಷ, ಅವೆರಡೂ ಯಾವ ತರ ಅಂದ್ರೆ ಹೈಯೆಸ್ಟ್ ಪ್ಯೂರಿಫೈಯರ್ಸ್. ಈ ಬೇವಿನ ಮರ ಎಲ್ಲಾ ರೋಗ ನಿರೋಧಕ ಶಕ್ತಿ, ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಇವೆಲ್ಲ ಇರುತ್ತೆ ಅದರಲ್ಲಿ. ಆಮೇಲೆ ಈ ಅಶ್ವತ್ಥ ವೃಕ್ಷಕ್ಕೆ ಯಾರೆಲ್ಲ ಅಂದ್ರೆ ಅದ್ ಏನಕ್ ಸುತ್ತು ಹಾಕ್ತಾರೆ ಆ ಗಿಡಕ್ಕೆ ಅಂದ್ರೆ, ಆ ಒಂದು ವಾತಾವರಣದಲ್ಲಿ ಆ ಗಾಳಿ ನಾವು ತಗೊಂಡಾಗ, ಇನ್ಹೇಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಶ್ವಾಸಕೋಶದ ಎಲ್ಲಾ ರಂಧ್ರಗಳು ಓಪನ್ ಆಗುತ್ತೆ. ಎಸ್ಪೆಷಲಿ ಯಾರಿಗೆ ಮಕ್ಕಳಾಗ್ಬೇಕು ಅಂತಹವರು, ಇದು ಒಂದು ರಿಸರ್ಚ್ ನಡೆದಿದೆ. ಬೆಳಿಗ್ಗೆ 4 ಗಂಟೆಗೆ ಹೋಗ್ಬಿಟ್ಟು ಆ ಅಶ್ವತ್ಥ ವೃಕ್ಷವನ್ನ ತಬ್ಕೊಂಡಾಗ ಯಾರ್ಯಾರಿಗೆ ಯೂಟ್ರಸ್ ಪ್ರಾಬ್ಲಮ್ಸ್, ಪೋಸ್ಟೇಟ್ ಪ್ರಾಬ್ಲಮ್ಸ್ ಇರುತ್ತೋ, ಅಂದ್ರೆ ಗಂಡಸರಿಗೆ ಹೆಂಗಸರಿಗೆ ಅದು ಹೋಗಿ ತಪ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದರಿಂದ ಬರುವಂತ ಒಂದು ಆಕ್ಸಿಜನ್ ಎಷ್ಟು ಇರುತ್ತೆ, ಎಷ್ಟು ಫಾಸ್ಟ್ ಆಗಿರುತ್ತೆ ಅಂದ್ರೆ, ಒಂದು ಪ್ರವಾಹ ಬಂದ್ರೆ ಯಾವ ತರ, ಫ್ಲಡ್ ಬಂದ್ರೆ ಯಾವ ತರ ಫೋರ್ಸ್ ಆಗಿ ಬರುತ್ತಲ್ವಾ, ಅಷ್ಟು ಫೋರ್ಸ್ ಆಗಿರುತ್ತಂತೆ. ಆವಾಗ ಆ ಯೂಟ್ರಸ್ ಏರಿಯಾ ಏನೇನಿರುತ್ತಲ್ವಾ ಅದೆಲ್ಲ ಫುಲ್ ಆಕ್ಟಿವೇಟ್ ಆಗಿ ಏನೇನು ಪ್ರಾಬ್ಲಮ್ಸ್ ಇದ್ರೂನು ಅದ್ ಹೋಗ್ಬಿಡುತ್ತೆ. ಆದ್ರಿಂದ ಅವರಿಗೆ ಆ ಸಂತಾನೋತ್ಪತ್ತಿ ಅದ್ಭುತವಾಗಿ ಅದು ಜರುಗುತ್ತೆ, ಮಕ್ಕಳಾಗ್ತಾರೆ ಅಂತ ಇಲ್ಲಿ ಸೂಚಿಸುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಸೊ ನಮ್ಮ ಋಷಿಗಳು ಏನ್ ಮಾಡಿದ್ದಾರೆ, ನಾವು ಹೇಳಿದ್ರೆ ಅರ್ಥ ಆಗಲ್ಲ, ಒಬ್ಬೊಬ್ರಿಗೂ ಹೇಳಕ್ ಆಗಲ್ಲ ಅಂತ ಅದಕ್ಕೆ ಹೋಗಿ 48 ಪ್ರದಕ್ಷಿಣೆ ಹಾಕಿ ಇದೆಲ್ಲ ಮಾಡಿ ಅಂತ ಅವರು ಆತರ ಭಕ್ತಿ ಭಾವದಿಂದ ಹೇಳಿದ್ದಾರೆ. ಆದ್ರೆ ನಿಜವಾದ ಭಕ್ತಿ ಅಂದ್ರೆ ಏನು ಅಂದ್ರೆ ಸ್ವಸ್ವರೂಪ ಅನುಸಂಧಾನವೇ ಭಕ್ತಿ. ರೂಪ ಅಂದ್ರೆ ನಮ್ಮ ಶರೀರ, ಸ್ವರೂಪ ಅಂದ್ರೆ ನಮ್ಮಲ್ಲಿರುವಂತ ಆತ್ಮ, ಸ್ವಸ್ವರೂಪ ಅಂದ್ರೆ ನಮ್ಮಲ್ಲಿರುವ ಆ ಪರಮಾತ್ಮನ ಬೀಜ ಅಂಶಾತ್ಮ. ನಾವು ಅಂಶಾತ್ಮರಾಗಿ ಬಂದಿದ್ದೀವಿ. ಸೊ ನಾವು ಪರಮಾತ್ಮರಾಗ್ಬೇಕು ಅಂದ್ರೆ ಆ ಮೂಲವನ್ನ ಛೇದಿಸ್ಬೇಕು. ಅದಕ್ಕೆ ಇದಕ್ಕೊಂದು ವಿಶೇಷವಾದ ಒಂದು ಶ್ಲೋಕ ಹೇಳ್ತಾರೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರಜೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ. ಈ ಮೂಲತೋ ಬ್ರಹ್ಮರೂಪಾಯ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಾವು ಮೂಲ ಚೈತನ್ಯವನ್ನ ಜಾಗೃತಿ ಮಾಡಿಸ್ಕೋಬೇಕು. ಮೂಲದಲ್ಲಿ ಬ್ರಹ್ಮ ಅಂದ್ರೆ ನಾವು ಆ ಮೂಲಾಧಾರದಿಂದ, ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಈ 3 ಚಕ್ರಗಳಿಂದ ನಾವು ಸಂತಾನೋತ್ಪತ್ತಿ, ಭೌತಿಕವಾದ ಐಹ್ಯ ಸಂಪತ್ತು ಇವೆಲ್ಲ ಅನುಭವಿಸ್ತೀವಿ, ಆನಂದ ಅನುಭವಿಸ್ತೀವಿ, ಸ್ಟೇಬಲ್ ಆಗಿರ್ತೀವಿ. ಇದೆಲ್ಲ ಈ 3 ಚಕ್ರಗಳಿಗೆ ಸಂಬಂಧ ಆಗಿರೋದು. ಅಂದ್ರೆ ಆ ಸೃಷ್ಟಿ ಎಲ್ಲಿ ಜರುಗುತ್ತೆ? ಮೂಲದಲ್ಲಿ ಜರುಗುತ್ತೆ, ಆ ತಾಯಿಯ ಗರ್ಭದಲ್ಲಿ ಜರುಗುತ್ತೆ. ಅದಕ್ಕೆ ಗರ್ಭ ಆಲಯ ಅಂತ ಹೇಳಿದ್ದಾರೆ. ಗರ್ಭಾಲಯ, ದೇವಸ್ಥಾನದಲ್ಲಿ ಎಲ್ಲಿ ವಿಗ್ರಹ ಇರುತ್ತೋ ಅದು ಗರ್ಭಾಲಯ ಅಂತ ಹೇಳ್ತಾರೆ. ಆದ್ರಿಂದ ಆಲಯ ಅಂದ್ರೆ ಏನು? ಅಲ್ಲಿ ಮಿಲನ ಆಗೋದು, ಎಲ್ಲ ಸೇರೋದು. ಆಲಯವಾಗೋದು ಅಂದ್ರೆ ಲಯ. ಎಲ್ಲಿ ಲಯ ಆಗ್ತೀವಿ ಅಂದ್ರೆ ಆ ಒಂದು ದಿವ್ಯ ಸ್ಥಿತಿಯಲ್ಲಿ ನಾವು ಲಯವಾದಾಗ ಒಂದು ದಿವ್ಯ ಸಂತಾನ ಉತ್ಪತ್ತಿ ಆಗುತ್ತೆ. ಆದ್ರಿಂದ ಆ ಕ್ರಿಯೇಷನ್ ಅನ್ನೋದು ನಾವು ಎಲ್ಲಿ ಮಾಡ್ತೀವಿ ಅಂದ್ರೆ ಮೂಲದಲ್ಲಿ ಮಾಡ್ತೀವಿ. ಮೂಲತೋ ಬ್ರಹ್ಮ, ನೀನೇ ಬ್ರಹ್ಮ. ಏನೆಲ್ಲ ಎಂತ ಮಗು ಬೇಕು, ಅವ್ರು ಹೇಗಿರ್ಬೇಕು ಎಲ್ಲವನ್ನ ನೀನು ಯೋಚಿಸಿದಾಗ, ಯಾವ ಭಾವನೆಯಿಂದ ನೀನು ಆ ಒಂದು ಸಂತಾನದ ಸ್ಥಿತಿಗೆ ನೀನು ತಲುಪ್ತೀಯೋ ಆವಾಗ ಅದು ಅಂತಹ ಒಂದು ಮಗು, ಅಂತಹ ಒಂದು ಶಕ್ತಿ ಚೈತನ್ಯ, ಅಂತಹ ಒಬ್ಬ ಆಸ್ಟ್ರಲ್ ಮಾಸ್ಟರ್ ನಮ್ಮೊಳಗಡೆ ಬರ್ತಾರೆ. ಅಂತಹ ಒಂದು ದೈವ ಶಕ್ತಿ ನಮ್ಮೊಳಗಡೆ ಬರ್ತಾರೆ.
ಅಂತಹ ದಿವ್ಯ ಅವಕಾಶ ನಮಗೆ ಕೊಟ್ಟಿರೋದು ಯಾರು ಅಂದ್ರೆ ನಮಗೆ ನಾವೇ ಕೊಟ್ಕೋಬೇಕು. ಮೂಲತೋ ಬ್ರಹ್ಮ, ನೀನೇ ಬ್ರಹ್ಮ, ನಿನ್ನ ವಾಸ್ತವಕ್ಕೆ ನೀನೇ ಸೃಷ್ಟಿಕರ್ತ ಅಂತ ಹೇಳ್ತಾ ಇದ್ದಾರಲ್ವಾ ಉದ್ಧರೇ ಆತ್ಮನಾತ್ಮನಂ ಅಂತ. ಅಂದ್ರೆ ನಿನಗ್ ಏನ್ ಬೇಕೋ, ಎಂತಹದ್ ಬೇಕೋ, ಯಾವ ಸ್ಥಿತಿಯಲ್ಲಿರುವಂತ ಮಗು ಬೇಕೋ, ಯಾವ ನಾಲೆಡ್ಜ್ ತಗೊಂಡಿರೋ ಮಗು ಬೇಕೋ, ಯಾವ ಪೂರ್ಣಾತ್ಮದಿಂದ ಇಳ್ದಿರುವಂತ ಮಗು ಬೇಕೋ ಅಂತಹ ಮಗುವನ್ನ ನೀನು ಸೃಷ್ಟಿ ಮಾಡಿ ಈ ಪ್ರಪಂಚಕ್ಕೆ ನೀನು ಕೊಡಬಹುದು. ಅಂತಹ ಜ್ಞಾನಿಗಳು, ಯೋಗಿಗಳು ಏನಕ್ ಬಂದಿದ್ದಾರೆ? ಈ ಮಹಾನ್ ಭಾವರೆಲ್ಲ ಹೇಗ್ ಹುಟ್ಟಿದ್ದಾರೆ ಅಂದ್ರೆ ಆ ಮೂಲದಲ್ಲಿ ಆ ಕಲಿಯುವಿಕೆ ಏನಿರುತ್ತಲ್ವಾ, ಅದು ದಿವ್ಯ ಸಂದರ್ಭದಲ್ಲಿ ದಿವ್ಯ ಜ್ಞಾನದ ಪ್ರವೇಶದಿಂದ ಆ ತಾಯಿ ತಂದೆ ಯಾವ ತರ ಇರ್ತಾರೆ ಅನ್ನೋದನ್ನ ಇಲ್ಲಿ ಸೂಚಿಸುತ್ತೆ. ಆದ್ರಿಂದ ಮೂಲತೋ ಬ್ರಹ್ಮರೂಪಾಯ, ನಿನ್ನ ಮೂಲದಲ್ಲಿ ಆ ಮೂಲಾಧಾರ ಆಮೇಲೆ ನಾಭಿವರ್ಗೂನು ಬ್ರಹ್ಮ ಗ್ರಂಥಿ ವಿಭೇದಿನಿ ಅಂತ ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದ್ದಾರೆ. ಮೂಲಾಧಾರದಿಂದ ನಮ್ಮ ನಾಭಿ ತನಕ ಅಂದ್ರೆ ಮಣಿಪುರಕ ತನಕ ಬ್ರಹ್ಮ ಗ್ರಂಥಿ ಅಂತ ಹೇಳಿದ್ದಾರೆ. ಆ ಗ್ರಂಥಿಯನ್ನ ನೀನು ಆಕ್ಟಿವೇಟ್ ಮಾಡ್ಬೇಕು. ಆ ಲಿಕ್ವಿಡ್ಸ್ ಅನ್ನ ಆಕ್ಟಿವೇಟ್ ಮಾಡಿದಾಗ ಅದು ಸಂತಾನೋತ್ಪತ್ತಿ ಆಗುತ್ತೆ. ಸೊ ಇಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ, ನಮ್ಮ ಮಧ್ಯ ಸ್ಥಿತಿ ಅಂದ್ರೆ ನಾಭಿಯಿಂದ ನಮ್ಮ ಕಂಠದವರೆಗೂನು ನಮ್ಮ ಹೃದಯದವರೆಗೂನು ಅದು ವಿಷ್ಣು ಗ್ರಂಥಿ ವಿಭೇದಿನಿ ಅಂತ ಹೇಳಿದ್ದಾರೆ. ಅಂದ್ರೆ ವಿಷ್ಣು ಯಾವ ತರ ಇರ್ತಾನೆ, ಎಲ್ಲಾ ಪ್ರೇಮ ಸ್ವರೂಪಿ, ಸೃಷ್ಟಿಕರ್ತ ಅಂದ್ರೆ ಪಾಲನೆ ಮಾಡುವವನು. ಆ ಸ್ಥಿತಿಯಲ್ಲಿ ಆ ಹೃದಯಾಂತದಿಂದ ಎಲ್ಲರನ್ನೂ ಅವನು ಅಟ್ರಾಕ್ಟ್ ಮಾಡ್ತಾ ಇರ್ತಾನೆ. ಕೃಷ್ಣ ನೋಡಿ ಯಾರ್ ನೋಡಿ ಎಲ್ಲರನ್ನೂ ಕ್ಷಮಿಸ್ತಾ ಇರ್ತಾನೆ, ಅವನು ಪಾಲನೆ ಮಾಡ್ತಾನೆ. ಆದ್ರಿಂದ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಂದ್ರೆ ಆ ಮಧ್ಯ ಮಾರ್ಗದಲ್ಲಿ ಇರ್ಬೇಕು. ನಾವು ಈ ಪ್ರಪಂಚದಲ್ಲಿ ಇರ್ಬೇಕು ಅಂದ್ರೆ ಅತಿ ಬೇಡ, ತುಂಬಾ ಕೆಳಮಟ್ಟದ್ದು ಬೇಡ, ನಾವು ಮಧ್ಯ ಮಾರ್ಗದಲ್ಲಿ ಇರ್ಬೇಕು ಅಂತ ಪತ್ರಿಸರ ಹೇಳಿದಾರಲ್ವಾ. ಆ ತರ ಮಧ್ಯ ಸ್ಥಿತಿಯಲ್ಲಿ ಹೃದಯಾಂತಿಕೆಯಿಂದ ನಮ್ಮ ಹೃದಯದಲ್ಲಿ ಆ ಪದ್ಮನಾಭನನ್ನ ನಾವು ದರ್ಶಿಸ್ಕೋಬೇಕು. ಆ ಪದ್ಮನಾಭ ಅಂದ್ರೆ ನಮ್ಮ ನಾಭಿಯಿಂದ ಬಂದಂತ ಆ ವಿಷ್ಣು ನಾಭಿಯಿಂದ ಬ್ರಹ್ಮ ಕ್ರಿಯೇಟ್ ಆಗ್ತಾನೆ. ಆ ತರ ನಮ್ಮ ನಾಭಿಯಿಂದ ನಮ್ಮ ವಾಸ್ತವ ಕ್ರಿಯೇಟ್ ಆಗುತ್ತೆ. ಏನು ನಾವು ಕ್ರಿಯೇಷನ್ ಈ ಭೂಮಿ ಮೇಲೆ ಮಾಡ್ಬೇಕು ಅಂದ್ರೂನು ನಾವು ಯಾವಾಗ ನಮ್ಮ ಶ್ವಾಸವನ್ನ ಸ್ವಾದಿಷ್ಠಾನ ಮತ್ತೆ ಮಣಿಪುರದ ಒಂದು ಆ ಆ ಗ್ಯಾಪ್ ಅಲ್ಲಿ ನಾವು ಶ್ವಾಸವನ್ನ ನಿಲ್ಲಿಸಿ ನಾವು ಧ್ಯಾನದ ಸ್ಥಿತಿಯಲ್ಲಿ ನಾವು ಏನ್ ಅನ್ಕೊಂಡ್ರು ಅದು ಫಲಿಸುತ್ತೆ. ಅದು ಇಂಪಾಸಿಬಲ್ ಅನ್ನೋದೇ ಇಲ್ಲ. ಯಾಕೆ ಅಂದ್ರೆ ಅದು ಎಲ್ಲ ಪಾಸಿಬಲ್ಲೇ. ಯಾಕೆ ಅಂದ್ರೆ ನಾವು ಆ ಒಂದು ಸ್ಥಿತಿಯಲ್ಲಿ ಆ ಕ್ರಿಯೇಷನ್ ಎನರ್ಜಿಯನ್ನ ನಾವು ಆಕ್ಟಿವೇಟ್ ಮಾಡ್ತೀವಿ. ಸೊ ಆ ನಾಭಿ ಸ್ಥಿತಿಯಿಂದ ಯಾವ ತರ ಬ್ರಹ್ಮ ಉತ್ಪತ್ತಿ ಆದ್ನೋ ವಿಷ್ಣು ನಾಭಿಯಿಂದ, ಆ ತರ ನಮಗೆ ಬೇಕಾಗಿರುವಂತಹ ಯಾವುದೇ ಭೌತಿಕ ವಸ್ತು ಆದ್ರೂನು ಸ್ಪಿರಿಚುವಲ್ ಎನರ್ಜಿಸ್ ಆದ್ರೂನು ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ನಾವು ಆ ನಾಭಿ ಸ್ಥಾನದಿಂದ ನಾವು ಆಕ್ಟಿವೇಟ್ ಮಾಡ್ಕೋಬೇಕು. ಅದಕ್ಕೆ ವಿಷ್ಣು ಗ್ರಂಥಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ಎರಡೂ ಚಕ್ರಗಳ ಸೇರ್ಬಿಟ್ಟು ಅಲ್ಲಿ ಒಂದು ದಿವ್ಯ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆದ್ರಿಂದ ನಮ್ಮ ಕುಂಡಲಿನಿ ಶಕ್ತಿ ಈ ತರ ಹಾವಿನ ರೂಪದಲ್ಲಿ ಇರುತ್ತೆ ನೋಡಿ. ಎಲ್ಲಿ ನೋಡಿದ್ರು ಅದು ಜಾಗೃತಿ ಆಗ್ಬೇಕು ಅಂದ್ರೆ ಎಲ್ಲೆಲ್ಲಿ ಚಕ್ರಗಳಿರುತ್ತೋ ಈ ಗ್ರಂಥಿಗಳಿರುತ್ತೋ ಅಲ್ಲಿ ಅದು ಟರ್ನ್ ಆಗುತ್ತೆ. ಸೊ ಅದು ಒಂದು ಮೀಟಿಂಗ್ ಏರಿಯಾ ಅಂತ ನಾವು ಹೇಳ್ಬೋದು. ಸೊ ಆ ಕಲಿಯುವಿಕೆಯಿಂದ ಅಲ್ಲಿ ಹೈಯರ್ ಫ್ರೀಕ್ವೆನ್ಸೀಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರಜೋ ಶಿವರೂಪಾಯ. ಅಗ್ರ ಶಿವ ಯಾವ ತರ ಇರ್ತಾನೆ, ಯಾವಾಗ್ಲೂ ಶ್ವಾಸವಿದ್ದರೆ
ಶಿವ. ಶ್ವಾಸವಿಲ್ಲದಿದ್ದರೆ ಶವ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಸೊ ನಮ್ಮ ಶ್ವಾಸ ಯಾವಾಗ ನಾವು ಹುಟ್ಟಿದಾಗಿಂದ ನಾವು ಕೊನೆ ಶ್ವಾಸವನ್ನ ಬಿಡುವ ತನಕ ನಾವು ಆ ಶ್ವಾಸವನ್ನ ಮಾತ್ರ ಅಬ್ಸರ್ವ್ ಮಾಡಿದ್ರೆ ಅದ್ ಎಲ್ಲವನ್ನು ಕೊಡುತ್ತೆ. ಎಲ್ಲಾ ನಮಗ್ ಬೇಕಾಗಿರೋದೆಲ್ಲಾ ನಾಶ ಮಾಡುತ್ತೆ. ಅಂದ್ರೆ ಆ ಡಿವೈನ್ ಎನರ್ಜೀಸ್ ನಮ್ಗೆ ಅಟ್ರಾಕ್ಟ್ ಮಾಡುತ್ತೆ. ಅನ್ವಾಂಟೆಡ್ ಎನರ್ಜೀಸ್ ಅದು ಕಟ್ ಮಾಡುತ್ತೆ. ಅದೇ ಒಂದು ದಿವ್ಯ ಕವಚವಾಗುತ್ತೆ ನಮಗೆ. ಸೊ ಬೇರೆ ಯಾವ ಪ್ರೊಟೆಕ್ಷನ್ ಬೇಕಾಗಿಲ್ಲ. ನಮ್ಮಲ್ಲಿರುವ ಆ ಶ್ವಾಸದ ಎನರ್ಜಿ ಅಷ್ಟು ಪ್ರೊಟೆಕ್ಷನ್ ಅನ್ನು ನೀಡುತ್ತೆ. ಸೊ ಆ ಲಯಕಾರ ಶಿವ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯಕಾರರು. GOD ಗಾಡ್ ಅಂತ ಹೇಳ್ತೀವಿ. ಗಾಡ್ ಅಂದ್ರೆ G ಅಂದ್ರೆ ಜನರೇಟರ್, O ಅಂದ್ರೆ ಆಪರೇಟರ್, D ಅಂದ್ರೆ ಡಿಸ್ಟ್ರಾಯರ್. ಸೊ ಆತರ ಆ ಡಿಸ್ಟ್ರಾಯ್ ಅನ್ನೋದು ಏನಕ್ಕೆ ಅಂದ್ರೆ ಹೊಸದ್ದು ಮತ್ತೆ ಹುಟ್ಟಬೇಕು ಅಂದ್ರೆ ಹಳೇದು ಹೋಗ್ಬೇಕು ಅಲ್ವಾ. ಹಳೆ ನೀರು ನಿಲ್ಲಬಾರ್ದು. ನೀರ್ ನಿಂತರೆ ಅದು ಕೊಳಕಾಗ್ಬಿಡುತ್ತೆ. ಸೊ ಅದ್ ವೇಸ್ಟ್ ಆಗ್ಬಿಡುತ್ತೆ. ಫ್ರೆಶ್ ಆಗಿ ಬರ್ಬೇಕು ಅಂದ್ರೆ ಹಳೇದನ್ನ ಬಿಟ್ಕೋಬೇಕು. ಸೊ ನಮ್ಮಲ್ಲಿರುವ ಯಾವ್ಯಾವುದು ಅನವಸರವಾದಂಥ ಯಾವ್ಯಾವ್ದಿರುತ್ತೋ ಅದೆಲ್ಲ ಹೋಗ್ಲಾಡ್ಸ್ಕೋಬೇಕು ಅಂದ್ರೆ ಆ ಲಯ ಸ್ಥಿತಿಗೆ ನಾವು ಹೋಗ್ಬೇಕು. ಆವಾಗ ಮಾತ್ರ ನಾವು ಜಾಗೃತರಾಗ್ತೀವಿ. ಅನಂತ ಶಕ್ತಿಗೆ ನಾವು ಕನೆಕ್ಟ್ ಆಗ್ತೀವಿ. ಅನಂತ ಲೋಕಗಳಿಗೆ ಕನೆಕ್ಟ್ ಆಗ್ತೀವಿ. ಆದ್ರಿಂದ ಈ ಒಂದು ಆಮೇಲೆ ಇಲ್ಲಿ ನಮ್ಮ ಹೃದಯದಿಂದ ನಮ್ಮ ಸಹಸ್ರಾರದವರೆಗೂ ಬ್ರಹ್ಮ ಗ್ರಂಥಿ ವಿಭೇದಿನಿ ಅಂತ ಹೇಳಿದ್ದಾರೆ. ನಾವೇ ಭೇದಿಸ್ಬೇಕು. ಅಂದ್ರೆ ಯಾವ ತರ ಒಂದು ಆರೋನ್ನ ಹಾಕ್ಬಿಟ್ಟು ಆ ಸ್ಥಾನವನ್ನ ನಾವು ಮುಟ್ತೀವೋ ಆ ತರ ನಾವು ಮುಟ್ಟಬೇಕು ಅಂದ್ರೆ ನಮ್ಮಲ್ಲಿರುವ ಆ ಕುಂಡಲಿನಿ ಶಕ್ತಿಯನ್ನ ಜಾಗೃತ ಮಾಡಿಸ್ಕೋಬೇಕು. ಆ ಎಲ್ಲಾ ಚಕ್ರಗಳು ಜಾಗೃತಿ ಆದಾಗ ನಾವು ಸಹಸ್ರಾರ ಸ್ಥಿತಿಯಲ್ಲಿದ್ದಾಗ ಆ ಎನ್ಲೈಟನ್ಮೆಂಟ್ ಅನ್ನೋದನ್ನ ನಾವು ಪಡಿತೀವಿ. ಸರ್ವ ಜೀವಕೋಟಿ ನಮ್ಮಲ್ಲಿ ಇದೆ, ಅಡಗಿದೆ. ನಾವು ಎಲ್ಲರಲ್ಲೂ ಇದ್ದೀವಿ ಅನ್ನೋ ಆ ಪ್ರಜ್ಞೆ ನಮ್ಗೆ ಬರುತ್ತೆ. ಆವಾಗ ಯಾರ ಮೇಲೆ ದ್ವೇಷ ಇರುತ್ತೆ, ಯಾರ ಮೇಲೆ ಕೋಪ ಇರುತ್ತೆ, ಯಾರ ಮೇಲೆ ಬಾಧೆ ಇರುತ್ತೆ ಅಂದ್ರೆ ಯಾರ ಮೇಲೂ ಇರಲ್ಲ. ಎಲ್ರ ಮೇಲೆ ಒಂದು ಪ್ರೀತಿಯ ಗುಣ, ಕ್ಷಮ ಗುಣ, ಆನಂದದ ಸ್ಥಿತಿ ಇರುತ್ತೆ. ಎಷ್ಟ್ ಚೆನ್ನಾಗ್ ಮಾಡಿದ್ದಾರೆ ಅಪ್ರಿಸಿಯೇಷನ್ ಅನ್ನೋದಿರುತ್ತೆ. ಒಂದು ಲವ್ ಎನರ್ಜಿ ಫ್ಲೋ ಆಗುತ್ತೆ. ನಾವು ಆ ಹೃದಯಾಂತಿಕೆಯಿಂದ ವಿಸ್ತಾರವಾಗಿ ಅರಳ್ತಾ ಹೋಗ್ತೀವಿ. ನಮ್ಮ ಆರ ಡೆವಲಪ್ ಆಗುತ್ತೆ. ಇದೆಲ್ಲ ನಮ್ಗೆ ಯಾವಾಗ ಬರುತ್ತೆ ಅಂದ್ರೆ ನಾವು ಆ ಮೂಲ ಸ್ಥಿತಿಯಿಂದ ಸಹಸ್ರಾರ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ನಾವು ಮಂತ್ರ ಹೇಳೋದಲ್ಲ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರಜೋ ಶಿವರೂಪಾಯ ಅಂತ ಹೇಳೋದಲ್ಲ. ಆ ಶಿವನಾಗಬೇಕು ಅಂದ್ರೆ ಆ ಲಯ ಸ್ಥಿತಿಯನ್ನ ಹೊಂದಬೇಕು ಅಂದ್ರೆ ಶ್ವಾಸವನ್ನ ಅದಷ್ಟಕ್ಕದೇ ನಿಂತು ಹೋಗ್ಬೇಕು. ಆ ಶ್ವಾಸವಿಲ್ಲದ ಸ್ಥಿತಿಯಲ್ಲಿ ನಾವು ಏನೆಲ್ಲ ಅನ್ಕೊಳ್ತೀವೋ, ಏನೆಲ್ಲ ಮಾಡ್ಕೊಳ್ತೀವೋ, ಯಾವ ಸಂಕಲ್ಪ ಮಾಡ್ಕೊಂಡಿರ್ತೀವೋ ಅದೆಲ್ಲ ನೆರವೇರುತ್ತೆ. ಆದ್ರಿಂದ ಈ ಒಂದು ಪ್ರಕೃತಿಗೆ, ನಮ್ಮ ಕುಂಡಲಿನಿ ಶಕ್ತಿಗೆ ಕನೆಕ್ಟ್ ಮಾಡಿರುವಂತಹ ಆ ದಿವ್ಯ ಮಾಸ್ಟರ್ಸಿಗೆ ನಾವು ಎಷ್ಟು ಹೇಳಿದ್ರೂ ಅವರಿಗೆ ಕಡಿಮೆ ಆಗುತ್ತೆ ಮಾಸ್ಟರ್ಸ್. ಸೊ ಆ ಅಶ್ವತ್ಥ ವೃಕ್ಷ, ಈ ಬೇವಿನ ಮರ, ಅಲ್ಲಿ ನಾಗರ ಕಲ್ಲು ಹಾಕಿರೋದು ಏನಕ್ಕೆ ನೋಡಿ. ಆ ನಾಗದೇವತೆಗಳು ಅಂದ್ರೆ ಆ ಮೂಲಾಧಾರಕ್ಕೆ ಕನೆಕ್ಷನ್ ಅಂತ ನಾವು ತಿಳ್ಕೋಬೇಕು. ಸೊ ಆ ಸಂಪತ್ತಿಗೆ ಕನೆಕ್ಷನ್. ಸೊ ಎಲ್ಲೆಲ್ಲಿ ಸಂಪತ್ತಿರುತ್ತೋ ಅಲ್ಲಲ್ಲಿ ಈ ನಾಗದೇವತೆಗಳು ಕಾಪಾಡ್ತಾ ಇರ್ತಾರೆ. ನಾವು ಅನಂತ ಪದ್ಮನಾಭನ್ ದೇವಸ್ಥಾನ ಕೇಳಿದೀವಿ. ನಾಗಬಂಧನದಿಂದ ಆ ಒಂದು ಮಾಳಿಗೆಯನ್ನ ಲಾಕ್ ಮಾಡಿದ್ದಾರೆ ಅಂತ. ಸೊ ಈ ನಾಗ ಚೈತನ್ಯ ಅಂದ್ರೆ ನಮ್ಮ ಮೂಲಾಧಾರ ಶಕ್ತಿಯನ್ನ ಜಾಗೃತ ಮಾಡ್ಕೊಳ್ಳೋದು ಅನ್ನೋದು ನಾವು ತಿಳ್ಕೋಬೇಕು. ಸೊ ಈ ಒಂದು ದಿನ ನಾಗರ ಪಂಚಮಿಯ ವಿಶೇಷ ತಿಳ್ಕೊಂಡು ನಾವಿವಾಗ ಹನುಮಾನ್ ಚಾಲೀಸ್ಗೆ ಹೋಗೋಣ ಮಾಸ್ಟರ್ಸ್.
ಈ ನಿನ್ನೆ ದಿನ ನಾವು 19ನೆಯ ಒಂದು ಶ್ಲೋಕದವರೆಗೂ ನಾವು ಮುಗಿಸ್ಕೊಂಡಿದೀವಿ. ಸೊ ಈ ಹನುಮಾನ್ ಚಾಲೀಸ ಅನ್ನೋದು ಅದ್ಭುತವಾದಂತ ದಿವ್ಯ ಶಕ್ತಿಯನ್ನ ನಮ್ಮಲ್ಲಿ ಜಾಗೃತ ಮಾಡುವಂತಹ ಒಂದು ದಿವ್ಯ ಸ್ತೋತ್ರ. ಅದರಲ್ಲಿರುವಂತ ಪ್ರತಿ ಒಂದು ಮಾ ವಾಕ್ಯ, ಒಂದು ಪದ, ಆಣಿಮುತ್ತುಗಳು ನಮ್ಮ ಕುಂಡಲಿನಿ ಶಕ್ತಿಯನ್ನ ಜಾಗೃತ ಮಾಡಿಸಿ ಈ ಎಲ್ಲಾ ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿಗಳನ್ನ ಅದು ಪ್ರೇರೇಪಿಸ್ತಾ ನಮ್ಮಲ್ಲಿ ಆ ಚೈತನ್ಯವನ್ನು ಮೂಡಿಸ್ತಾ ನಾವು ಆ ಸ್ಥಿತಿಗೆ ಬೆಳಿಬಹುದು, ಸಾಧಿಸಬಹುದು. ನಮ್ಮ ಗುರಿ ಏನಿರ್ಬೇಕು ಅನ್ನೋದನ್ನ ಇಲ್ಲಿ ವಿವರವಾಗಿ ಅಷ್ಟು ಚೆನ್ನಾಗಿ ತುಳಸಿದಾಸರು ಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಹೇಳಿದ್ರುನು, ಎಷ್ಟು ನಾವು ಧನ್ಯತೆಯನ್ನ ತಲುಪಿಸಿದ್ರುನು ಅದ್ ಸಾಲದಿಲ್ಲ ಮಾಸ್ಟರ್ಸ್. ಸೊ ಇವತ್ತು ಪ್ರಭು ಮುದ್ರಿಕಾ ಮೇಲಿಮುಖಿ ಮಹಾಯಿ ಜಲಧಿ ಲಾಂಘಿಗೈ ಅಜರ ಜನಾಯಿ. ಅಂದ್ರೆ ಇಲ್ಲಿ ಪ್ರಭು ಮುದ್ರಿಕಾ ಯಾರು? ನಮ್ಮ ಪ್ರಭು ಅಂದ್ರೆ ನಮ್ಮ ಪೂರ್ಣಾತ್ಮ, ನಮ್ಮ ವಿಶ್ವಾತ್ಮ. ಸೊ ಆ ಪ್ರಭು ಮುದ್ರಿಕೆಯನ್ನ ನಾವು ಜಾಗೃತ ಮಾಡಿಸ್ಕೊಂಡಾಗ ಅವಾಗ ಏನಾಗುತ್ತೆ ಅಂದ್ರೆ ಸಕಲ ಸೃಷ್ಟಿ ಎಲ್ಲಾ ಜೀವಕೋಟಿ ನಮ್ಮಲ್ಲಿದೆ. ಪ್ರಭು ಮುದ್ರಿಕಾ ಮೇಲಿಮುಖಮಾಯಿ. ಅದನ್ನ ಮೇಲ್ಮುಖ ಮಾಡ್ಕೋಬೇಕು ಅಂದ್ರೆ ಥರ್ಡ್ ಐಯಲ್ಲಿ ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ನಾವು ನೋಡ್ಬೇಕು, ನಮ್ಮ ಪೂರ್ಣಾತ್ಮವನ್ನ ನೋಡ್ಬೇಕು, ನಮ್ಮ ವಿಶ್ವಾತ್ಮವನ್ನ ನೋಡ್ಬೇಕು. ಆ ಯೂನಿವರ್ಸಲ್ ಕಾನ್ಶಿಯಸ್ ಜೊತೆ ನಾವು ಕನೆಕ್ಟ್ ಆಗ್ಬೇಕು. ಜಲದಿ ಲಾಂಗಿಗೈ ಅಜರ ಜನಾಯಿ. ಆ ಜಲದಿ ಅಂದ್ರೆ ಇಲ್ಲಿ ನಾವು ಆ ದ್ರವ ರೂಪದಲ್ಲಿರುವ ಕುಂಡಲಿನಿ ಶಕ್ತಿ ನಮ್ಮ ಸ್ಪೈನಿಂದ ಒಂದೊಂದು ಚಕ್ರದಲ್ಲಿ ಹೋಗಿ ಅದು ತಲುಪಿ ಅದನ್ನೆಲ್ಲ ಬೆಳಗಿಸ್ತಾ, ಅಂದ್ರೆ ಆಕ್ಟಿವೇಟ್ ಮಾಡ್ತಾ, ಜಾಗೃತಿ ಮಾಡ್ತಾ ಅದು ಮೇಲಕ್ಕೆ ಏರಿದಾಗ ಅಜರ ಜನಾಯಿ, ಅಚರ ಜನಾಯಿ ಅಂದ್ರೆ ನೀನು ಇನ್ನು ಆಚರಿಸೋದು ಏನು ಬೇಕಾಗಿಲ್ಲ, ಎಲ್ಲವೂ ಅದೇ ನಿನ್ನಿಂದ ನಡ್ಸಲ್ಪಡುತ್ತೆ. ನೀನ್ ಏನು ಅನ್ಕೊಳ್ಳೋ ಕೆಲ್ಸನೇ ಇಲ್ಲ, ಅಷ್ಟು ಶಕ್ತಿ ನಿಮ್ಮಲ್ಲಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜಲದಿ ಲಾಂಗಿಗೈ ಅಜರ ಜನಾಯಿ ದುರ್ಗಮ ಕಾಜ ಜಗತ್ತಿಗೆ ತೇಜ. ದುರ್ಗಮ, ನಿನ್ನ ಗಮನ ಇವಾಗ ಒಳ್ಳೆ ಗಮನ, ಕೆಟ್ಟ ಗಮನ. ನೀನು ಯಾವ ದಾರಿನ ಆರಿಸ್ಕೊಂತೀಯೋ ನಿನ್ನ ಜೀವನದ ಒಂದು ವಾತಾವರಣ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದು ನಮಗ್ ಬಿಟ್ಟಿರೋದು. ದುರ್ಗಮ ಅಂದ್ರೆ ನಿನ್ನ ಗಮನ ದುರ್ಗಮದ ಕಡೆ ಹೋಗ್ಬಾರ್ದು, ಸುಗಮದ ಕಡೆಗೆ ಹೋಗ್ಬೇಕು. ಅಂದ್ರೆ ಎಲ್ಲಾ ಕೆಟ್ಟದ್ದನ್ನ ನೀನ್ ಬಿಟ್ಕೊಳ್ಬೇಕು ಅಂದ್ರೆ ಆ ದುರ್ಗಾ ಶಕ್ತಿ ನೀನ್ ಆಗ್ಬೇಕು. ಅಂದ್ರೆ ಎಲ್ಲಾ ಅನವಸರವಾದಂತ ಅನ್ವಾಂಟೆಡ್ ಕೋಪ, ತಾಪ, ಭಯ, ಬಾಧೆ ಇವೆಲ್ಲವೂ ನಿನ್ನಿಂದಾನೇ ಅದು ಬಿಡಲ್ಪಡುತ್ತೆ. ಯಾರೋ ಬಂದು ನಿನಗ್ ಬಿಡ್ಸೋ ಕೆಲ್ಸ ಇಲ್ಲ. ಆ ದುರ್ಗತಿಯಿಂದ ಸುಗತಿಗೆ ಹೋಗ್ತೀಯ. ದುರ್ಗಮ ಕಾಜ ಜಗತ್ತಿಗೆ ಧ್ಯೇತೆ. ಅಂದ್ರೆ ನೀನ್ ಒಂದೊಂದು ಕೆಟ್ಟ ಗುಣ ಬಿಟ್ಟಾಗ ಏನಾಗುತ್ತೆ, ನಿನ್ನ ಒಂದು ಶಕ್ತಿ ಜಗತ್ತಿಗೆ ಅದು ಜಯವನ್ನ ನೀಡುತ್ತೆ. ನಿನಗೊಬ್ಬರಿಗೆ ಅಲ್ಲ. ಇವಾಗ ಯಾರಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ಟೀಮ್, ನಮ್ಮ ಇಂಡಿಯನ್ ಟೀಮ್ ಗೆದ್ದಿದೆ ಅಂದ್ರೆ, ಇಲ್ಲ ಫುಟ್ಬಾಲ್ ಅಲ್ಲಿ ಇನ್ಯಾವ್ದಾದ್ರು ನಾವು ಮುಂದೆ ಇದೀವಿ ಅಂದ್ರೆ ನಾ ಯಾರೋ ಒಬ್ರೋ ಇಲ್ಲ ಒಂದ್ ಟೀಮ್ ಮಾಡಿರುತ್ತೆ, ಆದ್ರೆ ಎಲ್ರಿಗೂನು ಆ ಕ್ರೆಡಿಟ್ ಬರುತ್ತಲ್ವಾ. ನಮ್ ಇಂಡಿಯನ್ಸ್, ನಾವು ಇಂಡಿಯನ್ಸ್, ಸೊ ವಿ ಹ್ಯಾವ್ ಒನ್ ಅಂತ ಹೇಳ್ತೀವಿ. ಸೊ ಆತರ ಯಾರು ಈ ಅಂದ್ರೆ ನಿಮ್ಮ ದುರ್ಗುಣಗಳನ್ನೆಲ್ಲ ಬಿಟ್ಬಿಡ್ತೀರೋ ಅವರು ಜಗತ್ತಿಗೆ ಅವರು ಜ್ಞಾನ ಜ್ಯೋತಿ ಆಗ್ತಾರೆ, ಅಂತಹ ಬೆಳಕನ್ನ ಕೊಡ್ತಾರೆ. ದುರ್ಗಮ ಕಾಜ ಜಗತ್ತಿಗೆ ಸುಗಮಾನುಗ್ರಹ ತುಮರೇತೇತೆ.
ನಿನ್ನ ಗಮನ ಸುಗ್ ಸು ಸತ್ಯದಿಂದ ಇರ್ಬೇಕು. ಅಂದ್ರೆ ಸತ್ಯದಿಂದ ಅಂದ್ರೆ ನಾವು ಆತ್ಮದ ಜಾಗೃತಿಯಿಂದ ನಾವು ಪಯಣ ಮಾಡಿದಾಗ ನಿನ್ನ ಗಮನ ಸುಗಮವಾಗುತ್ತೆ. ಸುಗಮ ಸುಗಮಾನುಗ್ರಹ. ಅನುಗ್ರಹ ಎಲ್ಲಿಂದ ಬರುತ್ತೆ? ಯಾರೋ ನಿಮಗೆ ಅನುಗ್ರಹ ಕೊಡೋದಲ್ಲ, ವರ ಕೊಡೋದಲ್ಲ. ಎಲ್ಲಾ ಗ್ರಹ ದೋಷಗಳು ಅನುಗ್ರಹ. ಅಂದ್ರೆ ಗ್ರಹ ದೋಷಗಳನ್ನ ನೀನ್ ಕಳ್ಕೊಂಡಾಗ ಏನಾಗುತ್ತೆ? ಯಾವಾಗ ದೋಷ ಇಲ್ದಿರುವಾಗ ನಿಜವಾದ ಆನಂದ, ನಿಜವಾದ ಖುಷಿ ಇರುತ್ತೆ. ಆ ಗ್ರಹಗಳ ಅನುಕೂಲತೆ ಇದ್ದಾಗ ನಾವು ವಿವಾಹ ಮುಹೂರ್ತ ಇಂಥದೆಲ್ಲ ಮುಹೂರ್ತಗಳನ್ನ ಏನಕ್ಕೆ ಇಡ್ತೀವಿ ಅಂದ್ರೆ ಆ ಗ್ರಹಗಳ ಗತಿಯನ್ನ ನಮಗ್ ಅನುಕೂಲವಾದಾಗ ನಾವು ಯಾವಾಗ ಜನಿಸ್ತೀವೋ, ಇದು ಅಸ್ಟ್ರಾಲಜಿನೂ ಒಂದು ಸ್ಪಿರಿಚುಯಲ್ ಎನರ್ಜಿನೇ. ಯಾಕೆ ಅಂದ್ರೆ ಆ ಅದೆಲ್ಲ ಕನೆಕ್ಟೆಡ್. ನಾವು ಈ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ. ಸೊ ಆ ನಾವು ಅರ್ತ್ ಮೇಲೆ ಇದೀವಲ್ವಾ? ಸೊ ಎಲ್ಲಾ ಪ್ಲಾನೆಟ್ಸ್ ಆ ಅರ್ತ್ ಫ್ರೀಕ್ವೆನ್ಸಿಗೆ ಯಾವ ತರ ಹೋಗ್ತಾ ಇರ್ತಾವೋ, ರೊಟೇಟ್ ಆಗ್ತಾ ಇರ್ತಾವೋ, ನಮ್ಮ ಫ್ರೀಕ್ವೆನ್ಸಿನೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಸುಗಮಾನುಗ್ರಹ ತುಮರೇತೇತೆ. ಎಲ್ಲಾ ಅನುಗ್ರಹ ನಮಗೆ ಸಿಗುತ್ತೆ. ಆ ಗ್ರಹಗಳ ಅನುಗ್ರಹ ಎಲ್ಲ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಾಮ ದುಲಾರೆ ತುಮ ರಖವಾರೆ. ರಾಮ ದುಆರೆ ಅಂದ್ರೆ ರಾಮನ ಆಶೀರ್ವಾದ ನಿಮಗೆ ಸದಾ ಇರುತ್ತೆ, ಅದು ಕಾಪಾಡ್ತಾ ಇರುತ್ತೆ. ಇಲ್ಲಿ ಯಾವ ರಾಮನ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಆ ರಮಿಸುವ ಶಕ್ತಿ ನಮ್ಮ ಆ ಮಣಿಪುರದಲ್ಲಿ ರಾಮ ಬೀಜಾಕ್ಷರ, ಮತ್ತೆ ಇಲ್ಲಿ ನಮ್ಮ ಭ್ರೂಮಧ್ಯದಲ್ಲಿ ಮಾ ಬೀಜಾಕ್ಷರ. ಸೊ ಇವೆರಡೂ ಕನೆಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಆ ರಾಮನ ಚೈತನ್ಯ ನಮ್ಮಲ್ಲಿ ಜಾಗೃತ ಆಗುತ್ತೆ. ರಮಿಸುವ ಆ ಶಕ್ತಿಯನ್ನ ನಾವು ಪಡ್ಕೊಂಡಾಗ ಆ ರಾಮನ ಶಕ್ತಿ ನಮ್ಮನ್ನ ಲಾಲಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಮದು ಆರೆ ತುಮುರಕ್ಕುವಾರೆ. ಅದು ಎಷ್ಟು ಚೆನ್ನಾಗಿ ಅದು ನಮ್ಮನ್ನ ರಕ್ಷಣೆ ಕೊಡುತ್ತೆ. ನಾವು ಎಲ್ಲೋ ರಕ್ಷೆಗೆ ಹೋಗೋ ಕೆಲ್ಸ ಇಲ್ಲ. ಕೋತನ ಆಜ್ಞಾ ಬಿನುಪೈಸಾರೆ. ನಿನ್ನ ಒಂದು ಮಾತು ಯಾವ ತರ ಇರುತ್ತೆ ಅಂದ್ರೆ ನೀನು ಆ ಶಕ್ತಿಯಲ್ಲಿ ಕನೆಕ್ಟ್ ಆದಾಗ ಈ ವಿಶ್ವಕ್ಕೆಲ್ಲ ನೀನ್ ಆಜ್ಞಾಪಿಸುವಂತಹ ಒಂದು ರೋಲ್ ಮಾಡೆಲ್ ಆಗ್ತೀಯ. ಈಗ ನೋಡಿ ನಮ್ಮ ಮೋದಿ ಅವರು ನಮ್ಮ ದೇಶದಲ್ಲಿ ಅವರು ಒಬ್ಬ ಜ್ಞಾನಿ, ಯೋಗಿ. ಇದೆಲ್ಲ ಸಾಧನೆ, ಸ್ಪಿರಿಚುವಲ್ ಸಾಧನೆ ಮಾಡಿರುವಂತಹ ಅವರು ಲೀಡರ್ಸ್ ಆದಾಗ ಅದಕ್ಕೆ ಪತ್ರಿಸರು ನಮ್ಮ PSSM ಅಲ್ಲಿ ಆಧ್ಯಾತ್ಮಿಕ PSSM, ಆಧ್ಯಾತ್ಮಿಕ ಚುನಾವಣೆ ಇರ್ಬೇಕು, ಆಧ್ಯಾತ್ಮಿಕ ಲೀಡರ್ಸ್ ಇರ್ಬೇಕು ಅಂತ ಹೇಳಿರೋದು. ಯಾಕೆ ಅಂದ್ರೆ ಅವರು ಏನು ಆದೇಶ ನೀಡ್ತಾರೋ ಎಲ್ರಿಗೂ ಹಿತವಾಗಿರುತ್ತೆ. ಎಲ್ಲಾ ದೇಶಗಳಲ್ಲೂ ವೋಟಿಂಗ್ ಇಟ್ಟಾಗ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವರಿಗೆ ಆದ್ಯತೆ ಬಂದಿದೆ. ಸೊ ದೇ ಆರ್ ಸೆಲೆಕ್ಟೆಡ್. ಆದ್ರಿಂದ ನಾವು ಗರ್ವಿಸ್ಬೇಕಲ್ವಾ? ಅಂತಹ ಒಂದು ಹೋತನ ಆಜ್ಞಾ ಬಿನುಪೈಸಾರೆ. ನಿನ್ನ ಆಜ್ಞೆ ವಿಶ್ವಕ್ಕೆ ಎಲ್ಲಾ ಜೀವರಾಶಿಗಳಿಗೂನು ಅದು ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಬ ಸುಖಲ ಹೇ ತುಮರ್ಹಿ ಶರಣ. ಅಂದ್ರೆ ಎಲ್ಲರಿಗೂ ನಿನ್ನ ಆಜ್ಞೆ ಸುಖವನ್ನ ನೀಡುತ್ತೆ. ಸಬ ಸುಖಲ ಹೇ ತುಮರೇ ಶರಣ. ಯಾರ್ಯಾರು ನಿನ್ನ ಶರಣಕ್ಕೆ ಬರ್ತಾರೆ ಅಂದ್ರೆ ನಿನ್ಗೆ ಏನಾದ್ರು ಸಲಹೆ ಕೇಳ್ತಾರೆ, ಸೂಚನೆ ಕೇಳ್ತಾರೆ, ಆವಾಗ ಏನಾಗುತ್ತೆ ಅಂದ್ರೆ ಅವರಿಗೂ ಹಿತವಾಗುತ್ತೆ. ನೀನು ಯಾವ ಸ್ವಾರ್ಥವಿಲ್ಲದೆ ಅವರಿಗೆ ಸಜೆಷನ್ ಕೊಡುವಂತಹ ಒಂದು ಮಾರ್ಗದರ್ಶನ ನೀಡುವಂತಹ ಮಾಸ್ಟರ್ ಆಗ್ತೀರಾ. ಸಬ ಸುಖಲ ಹೇ ತುಮರಿ ಶರಣ ತುಮ ರಕ್ಷಕ ಕಾ ಹೂಕೋಢರನ. ನಿನ್ನ ರಕ್ಷಣೆಯನ್ನ ನೀನ್ ಮಾಡ್ಕೊಂತ ಈ ವಿಶ್ವದ ರಕ್ಷಣೆಯನ್ನ ಮಾಡುವಂತ ದಿವ್ಯ ಕಾಂತಿಯುಳ್ಳವ ಶಕ್ತಿ ಆಗ್ತೀಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತುಮ ರಕ್ಷಕ ಕಾ ಹೂಕೋಢರನ.
ನೀನು ಯಾವ ಭಯವಿಲ್ಲದಂತೆ ಎಲ್ಲಾ ಶಕ್ತಿಯಿಂದ, ಎಲ್ಲಾ ಧೈರ್ಯದಿಂದ ನಾವು ಇಲ್ಲಿ ನೋಡಿ, ಅದಕ್ಕೆ ಹೇಳ್ತಾರೆ ಅಭಯ ಹಸ್ತ ವರದ ಹಸ್ತ ಅಂತ. ಯಾವ ತರ ವೆಂಕಟೇಶ್ವರ ಸ್ವಾಮಿ ಅಭಯ ಹಸ್ತ ಕೊಡ್ತಾರೆ ಅಂದ್ರೆ ಆ ಭಯ, ನೀನು ಯಾವ ಭಯದಿಂದಾನು ಮುಕ್ತಿ ಆಗ್ತೀಯ. ಅಂದ್ರೆ ಇಲ್ಲಿ ಆತ್ಮದ ರಕ್ಷಣೆಯಲ್ಲಿದ್ದಾಗ, ನೀನ್ ಆತ್ಮಕ್ಕೆ ಕನೆಕ್ಟ್ ಆದಾಗ ಆವಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ಭಯಗಳನ್ನ ನೀನು ಹೋಗ್ಲಾಡ್ಸ್ಕೊಂತೀಯ. ವರದ ಹಸ್ತ ಅಂದ್ರೆ ನಿನಗೆ ನೀನೇ ವರ ಕೊಟ್ಕೊಳ್ಳೋ ಅಂತಹ ಶಕ್ತಿ ನಿನ್ನಲ್ಲಿ ಉತ್ಪತ್ತಿ ಆಗುತ್ತೆ ಆತ್ಮದ ಜೊತೆ ನೀನ್ ಕನೆಕ್ಟ್ ಆದಾಗ. ಆದ್ರಿಂದ ತುಮರೋ ರಕ್ಷ ಆಪನ ತೇಜ ಸಂಹಾರೋ ಆಪೈ. ಆಪನ ತೇಜ ಅಂದ್ರೆ ಇಲ್ಲಿ ಆಪ ಅಂದ್ರೆ ಈ ಅಂತರಿಕ್ಷ ಅಂತ ಹೇಳ್ತೀವಲ್ವಾ. ಸೊ ಆ ಅಂತರಿಕ್ಷಕ್ಕೂನು ನೀನು ಬೆಳಕನ್ನ ನೀಡುವಂತಹ ಕಾಂತಿ ದೇಹ ಆಗ್ತೀಯ. ಆಪನ ತೇಜ ಸಂಹಾರೋ ಆಪೈ. ಆ ತೇಜಸ್ಸು ಎಲ್ಲಾ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡುತ್ತೆ. ಆಪನ ತೇಜ ಸಂಹಾರೋ ಆಪೈ ತೀನೋ ಲೋಕ ಹಾಂಕ್ಪತೆ ಕಾಂಪೈ. ನಿನ್ನ ಈ ಒಂದು ಚೈತನ್ಯದ ಶಕ್ತಿ 3 ಲೋಕಗಳಿಗೂನು ಅದು ಪ್ರಭಾವ ಬೀರುತ್ತೆ. ನಾವು ಈ ಭೌತಿಕ ಶರೀರದಿಂದ, ಈ ಭೌತಿಕ ಆ ಭೂಮಿ ಮೇಲೆ ಒಂದೇ ಅಲ್ಲ, ನಾವು ಅತಲ ವಿತಲ ಸುತಲ ಎಲ್ಲಾ ರಸತಲ, ಆಮೇಲೆ ಸತ್ಯಲೋಕದಲ್ಲಿ ಭುವರ್ ಸುವರ್ ಎಲ್ಲಾ 7 ಲೋಕಗಳ ಮೇಲ್ಗಡೆ, 7 ಲೋಕಗಳ ಕೆಳಗಡೆ. ಸೊ ಎಲ್ಲಾ ಲೋಕಗಳಿಗೂ ನಾವು ಅಧಿಪತಿ ಆಗ್ತೀವಿ ಅಂತ. ತೀನೋ ಲೋಕ ಹಾಂಪತೆ ಕಾಂಪೈ. ನಿನ್ನ ಈ ಎನರ್ಜಿಗೆ ಅವೆಲ್ಲ ಅದು ಗಡಗಡ ನಡುಗುತ್ತೆ, ಅಂತಹ ಶಕ್ತಿ ಪ್ರಭಾವ ನಿನ್ನಲ್ಲಿರುತ್ತೆ ಅಂತ ಹೇಳ್ತಾರೆ. ಭೂತ ಪಿಶಾಚ ನಿಕಟ ನಹಿ ಆವೆ, ಮಹಾವೀರ ಜಪ ನಾಮ ಸುನಾವೆ. ಭೂತ ಪಿಶಾಚಗಳು ಅಂದ್ರೆ ಯಾವ ಸೋಲ್ಸು ಯಾವ್ಯಾವು ಅವು ಅಜ್ಞಾನದಿಂದ ಅವೆಲ್ಲ ಸತ್ತು ಹೋಗ್ಬಿಟ್ಟು ಅವು ಇಲ್ಲೇ ತಿರ್ಗಾಡ್ತಾ ಇರ್ತವೆ ಪಿಶಾಚಿಗಳಂತೆ. ಅಂದ್ರೆ ಪಿಶಾಚಿಗಳು ಅಂದ್ರೆ ಅದು ಲೋವರ್ ಫ್ರೀಕ್ವೆನ್ಸಿ ಸೋಲ್ಸ್ ಅಂತ ನಾವು ಹೇಳ್ಬೋದು. ಸತ್ತ ಮೇಲೆ ಆ ಲೋ ಫ್ರೀಕ್ವೆನ್ಸಿಯಿಂದ ಯಾವ್ಯಾವ ಸೋಲ್ಸ್ ಇರ್ತಾವೋ ಅವೆಲ್ಲ ಏನ್ ಮಾಡ್ತಾ ಇರ್ತವೆ ಅಂದ್ರೆ ಇನ್ನೂ ಈ ಭೌತಿಕ ವಾತಾವರಣಕ್ಕೆ ಅವು ಅಟ್ಯಾಚ್ ಆಗಿರ್ತವೆ. ಭೌತಿಕ ಸಂಸಾರಕ್ಕೆ ನನಗ್ ಬೇಕು 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 ಅನ್ನುವ ಹಂಬಲ ಇರುತ್ತೆ. ಆ ಹಂಬಲದಿಂದ ಅವು ಆ ಬಾಡಿನ ರಿಲೀಸ್ ಮಾಡ್ಕೊಂಡಿರ್ತವೆ. ಆದ್ರಿಂದ ಅವೇನ್ ಮಾಡ್ತಾ ಇರ್ತವೆ, ಇನ್ನೂ ತಿರ್ತಾನೇ ಇರ್ತವೆ. ಆದ್ರಿಂದ ಆ ಸೋಲ್ಸ್ ಅನ್ನ ರಿಲೀಸ್ ಮಾಡಬೇಕು, ಅವಕ್ಕೂನು ಮುಕ್ತಿ ಕೊಡ್ಬೇಕು ಅಂದ್ರೆ ಅವು ನಮ್ಮ ಹತ್ರ ಬರ್ದಿರ ಇರ್ಬೇಕು. ಅಂದ್ರೆ ಯಾರು ಧ್ಯಾನ ಮಾಡ್ತಾರೋ, ಯಾರು ಎನ್ಲೈಟನ್ ಆಗಿರ್ತಾರೋ ಆ ಒಂದು ಫ್ರೀಕ್ವೆನ್ಸಿಗೆ ಅವು ತಲುಪಿದಾಗ ಏನಾಗುತ್ತೆ ಅಂದ್ರೆ ಆ ಸೋಲ್ಸ್ ಕೂಡ ರಿಲೀಸ್ ಆಗ್ಬಿಡ್ತವೆ, ಅವಕ್ಕೂನು ಒಂದು ಮುಕ್ತಿ ಮಾರ್ಗ ಸಿಗುತ್ತೆ. ಅವೆಲ್ಲ ದೂರ ಹೋಗ್ಬಿಡ್ತವೆ. ಭೂತ ಪಿಶಾಚ ನಿಕಟ ನಹಿ ಆವೆ. ನಿನ್ನ ಹತ್ರ ಯಾವ ದುಷ್ಟ ಶಕ್ತಿನೂ ಬರಲ್ಲ ಅಂತ ಭೂತ ಪಿಶಾಚಗಳಿನ್ನು ಅವೆಲ್ಲ ದೂರ ಸದ್ದು ಹೋಗ್ತವೆ. ಮಹಾವೀರ ಜಪ ನಾಮ ಸುನಾವೆ. ನಿನ್ನಲ್ಲಿರುವ ಆ ದೈವದ ವೀರ್ಯವನ್ನ ನಾವು ಸಹಸ್ರಾರದವರೆಗೂ ತಗೊಂಡು ಹೋದಾಗ ನೀನ್ ನಿಜವಾದ ಆಧ್ಯಾತ್ಮಿಕ ಯೋಧ ಆಗ್ತೀಯ, ಮಹಾವೀರನಾಗ್ತೀಯ. ಆ ಮಹಾವೀರ ಬುದ್ಧರು ಇವರೆಲ್ಲ ಏನ್ ಮಾಡಿದ್ದಾರೆ, ಅವ್ರು ಜಾಗೃತ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಅವರು ಮಾರ್ಗದರ್ಶನವಾಗಿದ್ದಾರೆ. ಅವ್ರು ಎಷ್ಟೋ ಕೋಟ್ಯಾನು ಕೋಟಿ ಮಂದಿಗೆ ಅವರು ದಿವ್ಯ ಮಾರ್ಗವನ್ನು ತೋರಿಸಿದ್ದಾರೆ, ಅಹಿಂಸಾ ಮಾರ್ಗವನ್ನು ತೋರಿಸಿದ್ದಾರೆ. ಅಂತಹ ಮಹಾವೀರರಾಗ್ಬೇಕು. ಮಹಾವೀರ ಜಪ ನಾಮ ಸುನಾವೆ. ಆ ಜಪಿಸುವ ನಾಮ ಏನಾಗಿರ್ಬೇಕು ಅಂದ್ರೆ ನಾವು ಬಾಯಿಂದ ಜಪಿಸೋದಲ್ಲ, ನಮ್ಮ ಆಂತರಿಕದಲ್ಲಿ ಆ ದಿವ್ಯ ಶಕ್ತಿಯನ್ನ ಜಾಗೃತ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾಮ ಸುನಾವೆ ಸುಮ್ನೆ ಕೇಳೋದಲ್ಲ, ಆ ದಿವ್ಯ ಶಕ್ತಿಯಿಂದ ಅದನ್ನ
ಪಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾಸೈ ರೋಗ ಹರೈಸಬ ಪೀರ. ಅದಕ್ಕೆ ಧ್ಯಾನ ಮಾಡಿದ್ರೆ ನಮ್ಗೆ ಕಾಮಧೇನು, ಕಲ್ಪ ವೃಕ್ಷ, ಆಮೇಲೆ ಮಣಿ, ಶಮಂತಕ ಮಣಿ, ಇವೆಲ್ಲವೂ ಧ್ಯಾನದಿಂದ ಬರುತ್ತೆ ಅಂತ ಸರ್ ಹೇಳಿದ್ದಾರೆ, ಪತ್ರಿ ಸರ್ ಹೇಳಿದಾರಲ್ವಾ. ಅಂದ್ರೆ ನಮ್ಮ ಮನೋಕಾಮನೆಗಳೆಲ್ಲ ಈಡೇರ್ತವೆ. ಆದ್ರಿಂದ ಯಾರ ಹತ್ರ ನಾವು ಹೋಗೋ ಕೆಲ್ಸ ಇಲ್ಲ. ಯಾವ ನೋ ಮೆಡಿಸಿನ್, ನೋ ಡಾಕ್ಟರ್, ಓನ್ಲಿ ಮೆಡಿಟೇಷನ್. ಮೈಂಡ್ ಅಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಅಂದ್ರೆ ಮೈಂಡ್ ಅಟ್ ಅಟೆನ್ಷನ್ ಈಸ್ ಕಾಲ್ಡ್ ಮೆಡಿಟೇಷನ್. ಮೆಡಿಟೇಷನ್ ಅಂದ್ರೆ ಮೆಡಿಟೇಷನ್ ಅಂದ್ರೆ ಧ್ಯಾನ ಅಂದ್ರೆ ಮೈಂಡ್ ಯಾವಾಗ ಶಾಂತವಾಗಿರುತ್ತೋ, ಪ್ರಶಾಂತತೆಯಿಂದ ಯಾವ ಬಂಧನಕ್ಕೂ ಒಳಗೊಂಡಿರಲ್ವೋ, ಆವಾಗ ಮಾತ್ರ ನಾವು ಅಪೂರ್ಣ ಸ್ಥಿತಿಯಲ್ಲಿ ಕನೆಕ್ಟ್ ಆಗಿರ್ತೀವಿ. ಆವಾಗ ಏನಾಗುತ್ತೆ, ನಮ್ಮಲ್ಲಿರುವ 72,000 ನಾಡಿಗಳು ಆಕ್ಟಿವೇಟ್ ಆಗುತ್ತೆ. ಒಂದೊಂದು ನಾಡಿಯಲ್ಲಿ ಏನೆಲ್ಲ ಕಲ್ಮಶಗಳಿದೆ ಅವೆಲ್ಲ ಹೋಗ್ಲಾಡ್ಸ್ಕೊಂತೀವಿ. ವಿ ಬಿಕಮ್ ಡಾಕ್ಟರ್ಸ್ ಫಾರ್ ಅವರ್ ಸೆಲ್ಫ್ ಹೀಲಿಂಗ್ ಆಗುತ್ತೆ. ನಾವು ಯಾರ ಮೇಲೇನು ಡಿಪೆಂಡ್ ಆಗುವಂತ ಕೆಲ್ಸ ಇಲ್ಲ. ನಾಸೈ ರೋಗ ಹರೈಸಬ ಪೀರ. ನೀನು ಈ ರಾಮರಸವನ್ನ ಕುಡಿತಾ ಇರುವಾಗ ಆವಾಗ ಏನಾಗುತ್ತೆ ಅಂದ್ರೆ ರೋಗ ನಿರೋಧಕ ಶಕ್ತಿ ನಿನ್ನಲ್ಲಿ ಉತ್ಪತ್ತಿಯಾಗುತ್ತೆ. ಸದಾ ಆರೋಗ್ಯವಾಗಿದ್ರೆ ಚಿರಂಜೀವಿ ಆಗ್ತೀಯ, ಅಷ್ಟೇ ತಾನೆ. ಇವಾಗ ಒಂದೊಂದು ಕಣಗ ಅದು ಮತ್ತೆ ಉತ್ಪತ್ತಿ ಆಗ್ಬೇಕು ಅಂದ್ರೆ ಏನಾಗುತ್ತೆ, ಅದು ಎನರ್ಜಿ ತಗೊಳ್ತಾ ಇರುತ್ತೆ. ಆದ್ರೆ ಇರೋ ಜೀವಕಣನೇ ತುಂಬಾ ದಿನ ಇದ್ದಾಗ, ಅದಕ್ಕೆ ಲೈಫ್ ಸ್ಪ್ಯಾನ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಆವಾಗ ಎಷ್ಟೋ ಜ್ಞಾನ ಅಂದ್ರೆ ಚಿರಂಜೀವತ್ವ ಬರ್ತಾ ಇರುತ್ತೆ. ಹೆಂಗಾಗಿರ್ತೀವಿ ನಾವು ಧ್ಯಾನ ಮಾಡೋರು ನೋಡಿ, ಎಷ್ಟು ಖುಷಿಯಾಗಿ ಅವ್ರ ಮುಖ ನೋಡಿದ ತಕ್ಷಣ ಅನ್ಸುತ್ತೆ, ಅಬ್ಬಾ ಇವ್ರಿಗೆ ಇಷ್ಟು ವರ್ಷ ಆಗಿದೆ, ಇಷ್ಟು ಏಜ್ ಆಗಿದೆಯಾ ಗೊತ್ತಾಗದೇ ಇಲ್ಲ ಅಂತ. ಆದ್ರಿಂದ ಯಾರು ಮೆಡಿಟೇಷನ್ ಮಾಡ್ತಾರೋ ದೇ ಬಿಕಮ್ ಯಂಗರ್ ಅಂದ್ರೆ ಅಲ್ಲೇ ಇರುತ್ತೆ ಆ ಒಂದು ಚೈತನ್ಯ. ಯಾವ ತರ ಇರುತ್ತೆ ಅವರಲ್ಲಿ ಅಂದ್ರೆ ಯಾವಾಗ್ಲೂ ತಮೋ ಗುಣದಲ್ಲ, ಅವರು ಪೂರ್ಣವಾದ ಸ್ಥಿತಿಯಲ್ಲಿರ್ತಾರೆ, ಲವಲವಿಕೆಯಿಂದ ಇರ್ತಾರೆ. ಏನೇ ಕಷ್ಟ ಬಂದ್ರುನು ಸಹಜವಾಗಿ ಹೋಗ್ಲಿ ಬಿಡು, ಆಯ್ತು ಬಿಡು, ಅದನ್ನ ಮಾಡೋಣ, ಅದನ್ನ ನೋಡೋಣ ಏನಕ್ಕೆ ಬಂದಿದೆ ಅಂತ ಅನ್ವೇಷಣೆ ಮಾಡ್ತಾ ಹೋಗ್ತಾರೆ. ಸೊ ಇಂತಹ ರೋಗಗಳಿಂದ ನಾವು ಬಿಡುಗಡೆ ಆಗ್ತೀವಿ. ಜಪತ ನಿರಂತರ ಹನುಮತ ವೀರ. ಅದನ್ನ ಜಪಿಸ್ತಾ ಇರ್ಬೇಕು, ಅದನ್ನ ಸಾಧನೆ ಮಾಡ್ಬೇಕು. ಇಲ್ಲಿ ಜಪ ಅಂದ್ರೆ ಸಾಧನೆ ಅಂತ, ನಾವು ಬಾಯಿಂದ ಹೇಳೋದಲ್ಲ, ಅದು ಆಂತರಿಕದಿಂದ. ಜಪತ ನಿರಂತರ, ಒಂದು ಶ್ವಾಸವನ್ನು ಬಿಡಬಾರ್ದು, ಅದನ್ನ ಶ್ವಾಸವನ್ನು ಗಮನಿಸ್ತಾ ಇರ್ಬೇಕು. ನಾವು ನಮ್ಮ ಪೂರ್ಣಾತ್ಮದ ಜೊತೆ ಕನೆಕ್ಟ್ ಆಗಿರ್ಬೇಕು. ಆವಾಗ ಹನುಮತ ವೀರ, ನೀನು ನಿನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿರೋನೇ ಹನುಮಂತ. ಯಾರು ಮಂಥನ, ನಿಮ್ಮನ್ನ ನೀವು ಮಂಥನ ಮಾಡ್ಕೊಂತೀರೋ, ನಿಮ್ಮನ್ನ ನೀವು ಅನ್ವೇಷಣೆ ಮಾಡ್ಕೊಂತೀರೋ, ನೀವೇ ವೀರರಾಗ್ತೀರಾ. ಯಾವ ವೀರರು ಬೇಕಾಗಿಲ್ಲ. ಅದಕ್ಕೆ ಒಬ್ಬ ಯೋಗಿ ಆತ್ಮಕಥೆಯಲ್ಲಿ ಅಲ್ಲಿ ಯುಕ್ತೇಶ್ವರ ಅಂತ ಮಾಸ್ಟರ್ ಇರ್ತಾರೆ. ಅವರ ಮಾಸ್ಟರು ಲಾಹಿರಿ ಮಾಸ್ಟರು. ಸೊ ಈ ಯುಕ್ತೇಶ್ವರರಿಗೆ ಒಂದು ದಿವ್ಯ ಶಕ್ತಿ ಇರುತ್ತೆ. ಅದು ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ, ಅವರು ಸಿಂಹದ ಜೊತೆ ಯುದ್ಧ ಮಾಡ್ತಾರೆ. ಅವ್ರು ಹೆಂಗಿರ್ತಾರೆ ಅಂದ್ರೆ ತುಂಬಾ ಸಣ್ಣಕ್ಕಿರ್ತಾರೆ, ಅವ್ರಿಗೆ ಏನೋ ಶಕ್ತಿ ಇಲ್ವೇ ಇಲ್ಲ ಅನ್ಕೋಬೇಕು. ಆದ್ರಿಂದ ಅವ್ರ ಗುರು ಹೇಳಿರ್ತಾರೆ, ನಮ್ಮ ಶರೀರದ ಬಲಕ್ಕಿಂತ ನಮ್ಮ ಮನೋಬಲ ಜಾಸ್ತಿ ಇದ್ದಾಗ ಆ ಪರಿಸ್ಥಿತಿಯನ್ನ ನಾವು ಗೆಲ್ಬೋದು ಅಂತ. ಆದ್ರಿಂದ ಯಾವ ಸಮಸ್ಯೆಯನ್ನ ನಾವು ಶರೀರದ ಲಿಮಿಟೇಷನ್ಸ್ ಇಂದ, ಬುದ್ಧಿಯ ಲಿಮಿಟೇಷನ್ಸ್ ಇಂದ ಅಲ್ಲ, ನಮ್ಮ ಆತ್ಮದ ಶಕ್ತಿಯಿಂದ, ಮನೋಶಕ್ತಿಯಿಂದ ಅದನ್ನ ನಾವು ಜಯಿಸಬಹುದು ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಎಲ್ಲಿ ಬಂದಾಗ ಅದು ಖಂಡಿತ
ನೀವು ಜಯಿಸ್ತೀರಾ. ಯಾಕೆ ಅಂದ್ರೆ ನಮ್ಮ ಮನಸ್ಸನ್ನೋದು ವಿಶ್ವವ್ಯಾಪ್ತವಾದಂತ ಒಂದು ದಿವ್ಯ ಮ್ಯಾಗ್ನೆಟ್. ಅದು ಎಲ್ಲದನ್ನ ಅಟ್ರಾಕ್ಟ್ ಮಾಡುತ್ತೆ. ಅದು ಎಷ್ಟೇ ಕಷ್ಟ ಆದ್ರೂನು ಅದನ್ನ ಪಡ್ಕೋಬೇಕು ಅನ್ನೋ ಛಲ ನಮ್ಮ ಮನಸ್ಸಿಗೆ ಬಂದ್ಬಿಟ್ರೆ ಅದ್ ಬಿಡೋದೇ ಇಲ್ಲ. ಅಷ್ಟು ಹಠ ಮಾಡುತ್ತೆ, ಸಾಧಿಸುತ್ತೆ. ಸೊ ಜಪತ ನಿರಂತರ ಹನುಮತ ವೀರ, ಜಪತ ನಿರಂತರ ಹನುಮತ ವೀರ, ಸಂಕಟ ಸೇ ಹನುಮಾನ ಚುಢಾವೆ. ಸಂಕಟ ಮೋಚನ ಅಂತ ಹೇಳ್ತಾರೆ. ಎಲ್ಲಾ ಸಂಕಟಗಳಿಂದ ನಾವು ದೂರ ಆಗ್ತೀವಿ. ಸಂಕಟ ಸೇ ಹನುಮಾನ ಚುಢಾವೆ. ನೀ ಎಲ್ಲಾ ಸಂಕಟಗಳಿಂದ ಬಿಡುಗಡೆ ಆಗ್ತೀಯ. ಮನಕ್ರಮ ವಚನ ಧ್ಯಾನ ಜೋಲಾವೆ. ಇಲ್ಲಿ ನೋಡಿ, ನಮ್ಮ ಮನಸ್ಸನ್ನ ಕ್ರಮಬದ್ಧವಾಗಿ ಇಟ್ಕೊಂಡಾಗ ಮನಕ್ರಮ ವಚನ, ನಿನ್ನ ವಚನ ಅಷ್ಟು ಶುದ್ಧವಾಗುತ್ತೆ. ಏನು ನೀನು ಹೇಳ್ತೀಯೋ ಅದು ವಿಶ್ವಕ್ಕೆ ಆಜ್ಞೆ ಆಗುತ್ತೆ. ಈ ಆಜ್ಞಾಪಿಸುವಂತ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಇಲ್ಲಿ ನೋಡಿ, ಮನ ಕ್ರಮ ವಚನ ಧ್ಯಾನ ಜೋಲಾವೆ. ಈ ನಿನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಡುವಂತಹ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಧ್ಯಾನದಿಂದ ಬರುತ್ತೆ ಅಂತ ಇಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಮನಕ್ರಮ ವಚನ ಧ್ಯಾನ ಜೋಲಾವೆ. ಆ ಧ್ಯಾನದ ಶಕ್ತಿಯಿಂದ ಏನೆಲ್ಲಾ ಪಡಿಬಹುದು, ಅದು ನಮ್ಮ ಮಡಿಲಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅಂತಹ ವರ ಸುರಿಮಳೆನ ಕೊಡುತ್ತೆ ಅನ್ನುವಂತಹ ಒಂದು ಈ ಸಂದೇಶ ಕೊಟ್ಟಿದ್ದಾರೆ. ಸಬಪರ ರಾಮ ತಪಸ್ವಿ ರಾಜ, ತಿನಕೆ ಕಾಜ ಸಕಲ ತುಮ ಸಾಜ. ಸಬಪರ ರಾಮ ಅಂದ್ರೆ ಇಲ್ಲಿ ರಾಮ ಅಂದ್ರೆ ನಾವು ಈ ರಮಿಸುವ ಶಕ್ತಿ ಅಂತ ನಾನು ಹೇಳದ್ನಲ್ಲ, ಈ ಪರರಾಮ ಅಂದ್ರೆ ಪರದಲ್ಲಿ ಇರುವಂತಹ ಆ ಶಕ್ತಿಗೂನು ಕನೆಕ್ಟ್ ಆಗ್ಬಹುದು. ಪರಾತ್ಪರ ಅಂತ ಹೇಳ್ತೀವಿ. ಅಂದ್ರೆ ಪರಲೋಕಗಳಲ್ಲಿ ಇರುವಂತಹ ಆ ಜ್ಞಾನಕ್ಕೂ ಕನೆಕ್ಟ್ ಆಗಬಹುದು. ಸಬಪರ ರಾಮ ತಪಸ್ವಿ ರಾಜ, ನಿನ್ನ ತಪಸ್ಸು ಆ ಪರಲೋಕಕ್ಕೂನು ತಲುಪುತ್ತೆ. ಆವಾಗ ನೀನು ಅಲ್ಲೂನು ರಾರಾಜಿಸ್ತೀಯ. ಅದಕ್ಕೆ ಸರ್ ಹೇಳ್ತಾರೆ, ಪತ್ರಿ ಸರು, ನಾವು ಈ ಭೂಲೋಕದಿಂದ ಯಾವ ಲೋಕಕ್ಕಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಒಂದು ಧ್ಯಾನ, ಒಂದು ನೃತ್ಯ, ಒಂದು ಸಂಗೀತ, ಈ ಮೂರು ಇದ್ದಾಗ ಯಾವ ಲೋಕದಲ್ಲ ಆದ್ರೂನು ನಿನಗೆ ಆದ್ಯತೆ ಇರುತ್ತೆ. ಆದ್ರಿಂದ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾರೆ, ನೃತ್ಯ ಶರೀರದ ಆ ಅಂಗಾಂಗಗಳಿಗೆ ಅದು ಭಾವನಾ ಶಕ್ತಿಯನ್ನ ಕೊಟ್ಟು ಅದು ಮೈಮರೆಸುತ್ತೆ. ಆಮೇಲೆ ಸಂಗೀತ ನಮ್ಮ ಮನಸ್ಸಿಗೆ ಎಷ್ಟು ತಂಪನ್ನ ಕೊಡುತ್ತೆ, ಎಷ್ಟು ಇಂಪನ್ನ ಕೊಡುತ್ತೆ. ನಮ್ಮ ನರನಾಡಿಗಳಿಗೂನು ಅದು ಆಕ್ಟಿವೇಟ್ ಮಾಡ್ತಾ ಇರುತ್ತೆ. ಒಂದೊಂದು ಬೀಜಾಕ್ಷರ, ಒಂದೊಂದು ಅಕ್ಷರ ಅಂದ್ರೆ ಆ ಕ್ಷರ ಕೆರವಾಗದಿರುವಂತಹ ಒಂದು ಶಕ್ತಿ ಅಕ್ಷರದಲ್ಲಿದೆ. ಆ ಅಕ್ಷರದ ನಾವು ಉಚ್ಚಾರ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರುವ ಒಂದೊಂದು ಕಣ ಆಕ್ಟಿವೇಟ್ ಆಗುತ್ತೆ. ಆದ್ರಿಂದ ಆ ರಸದೌತಣ, ಆ ಸಂಗೀತ ನಾದದ ರಸದೌತಣವನ್ನ ಪಡೆದಾಗ ನಮ್ಮಲ್ಲಿ ದಿವ್ಯ ರಸಗಳು ಜಾಗೃತಿಯಾಗಿ ಎಷ್ಟೋ ಕಾಂತಿಯುತವಾದಂತ ಆಕ್ಟಿವೇಶನ್ ಜರುಗುತ್ತೆ. ಆಮೇಲೆ ಧ್ಯಾನ ಮಾಡಿದಾಗ 72,000 ನಾಡಿ ಆಕ್ಟಿವೇಟ್ ಆಗುತ್ತೆ. ಇದರಿಂದ ನಮ್ಗೆ ಎಲ್ಲಾ ಜ್ಞಾನ ದೊರೆಯುತ್ತೆ. ಮೇಡಮ್ ಟೈಮ್ ಆದ್ರೆ ಹೇಳಿ. ಸಬಪರ ರಾಮ ತಪಸ್ವಿ ರಾಜ, ತಿನಕೆ ಕಾಜ ಸಕಲ ತುಮ ಸಹಜ. ಮೂರು ಲೋಕಕ್ಕೂ ನೀನೇ ಆ ಒಂದು ಜಾಗೃತಿಯನ್ನ ಕೊಡ್ತೀಯ ಅಂತ ಹೇಳ್ತಾ ಇದ್ದಾರೆ. ಅವರ ಮನೋರಥ ಜೋಕೋ ಇಲಾವೆ. ನಿನ್ನ ಮನಸ್ಸಿನ ರಥದ ಒಂದು ಅಧಿಪತಿ ಆಗ್ಬೇಕು. ಆ ಇಂದ್ರಿಯಗಳನ್ನ ನಿನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಎಲ್ಲಾ ಇಂದ್ರಿಯಗಳಿಗೂನು ನೀನೇ ರಾಜ ಆಗ್ಬೇಕು. ನೀನು ಇಂದ್ರಿಯಗಳಿಗೆ ಮೊರೆಯಾದಾಗ ಏನಾಗುತ್ತೆ, ಇಂದ್ರಿಯಗಳು ನಿನ್ನನ್ನ ಕಂಟ್ರೋಲ್ ಮಾಡ್ತವೆ. ಆ ಮನಸ್ಸು ಬುದ್ಧಿ ನಮ್ಮ ಇಂದ್ರಿಯಗಳು ಏನ್ ಮಾಡ್ತವೆ, ಕಣ್ಣಿಂದ ನಾವ್ ಏನಾದ್ರು ನೋಡ್ತೀವಿ, ಅವಾಗ ಏನ್ ಮಾಡ್ತವೆ, ಅಯ್ಯೋ ಇದು ಚೆನ್ನಾಗಿದೆ,
ತಿನ್ನೋಣ ಅಂತ ಆಸೆ ಬರುತ್ತೆ. ಸೊ ಈ ಆಸೆ ಅನ್ನೋದು ಹೇಗಿರ್ಬೇಕು, ನಿಮ್ಮ ಶರೀರಕ್ಕೆ ಅದು ಹಿತ ನೀಡ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಆ ಕಣ್ಣಿಂದ ಬಾಯಿಂದ ಆ ವಾಸನೆಯಿಂದ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ ತಿನ್ಬಿಡ್ತೀವಿ. ಆವಾಗ ಈ ಶರೀರ ಎಲ್ಲ ನಷ್ಟ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಇಷ್ಟು ನಾಲಿಗೆ ಇಷ್ಟು ಶರೀರವನ್ನ ಆಳುತ್ತೆ ಅಂತ. ಸೊ ಈ ನಾಲಿಗೆ ರುಚಿ ನಮ್ಮನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು ಅಂದ್ರೆ ಆ ರುಚಿಗೆ ನಾವು ಮೊರೆಯಾಗದಿರ ನಮ್ಮ ಎಷ್ಟು ಶರೀರಕ್ಕೆ ಬೇಕೋ ಅಷ್ಟು ಸತ್ವವಾಗಿರುವಂತಹ ಆಹಾರವಾಗಿ ತಗೊಂಡಾಗ ಅವಾಗ ಏನಾಗುತ್ತೆ, ಶರೀರ ದಿವ್ಯ ಕಾಂತಿಯಿಂದ ಚೆನ್ನಾಗ್ ಲವಲವಿಕೆಯಿಂದ ಇರುತ್ತೆ. ಅವರ ಮನೋರಥ ಜೋಗೋ ಇಲ್ಲಾವೆ, ತಾಸು ಅಮಿತ ಜೀವನ ಫಲಪಾವೆ. ನಿನ್ನ ತಾಸು ಅಂದ್ರೆ ನೀನು ತೂಚ ತಪ್ಪದಿರ ಅಂತ ಹೇಳ್ತೀವಲ್ವಾ. ಯಾವ ಕೆಲ್ಸ ಮಾಡ್ಬೇಕು ಅಂದ್ರೂನು ಅದು ಕಂಪಲ್ಸರಿ ನೀನ್ ಮಾಡ್ಲೇಬೇಕಾಗಿರುವಂತಹ ಕೆಲ್ಸ. ಆವಾಗ ಮಾತ್ರ ನೀನ್ ಅದನ್ನ ಪಡ್ಕೊಂತೀಯ. ತಾಸು ಅಮಿತ ಜೀವನ ಫಲಪಾವೆ. ಇದಕ್ಕೆ ಈ ಸಾಧನೆಗೆ ಯಾವ ಮಿತಿ ಇಲ್ಲ. ಅಮಿತವಾಗಿ ನೀನ್ ಮಾಡ್ಬೋದು. ಆದ್ರೆ ಭೌತಿಕವಾದ ಈ ಯಾವ್ದೆಲ್ಲ ನೀನ್ ತಗೊಂತೀಯೋ ಆಹಾರವಾಗ್ಲಿ ಏನಾದ್ರೂ ಅದು ಲಿಮಿಟ್ ಆಗಿರ್ಬೇಕು. ನಿನ್ಗೆ ನೀನ್ ಗೊತ್ತಾಗ್ಬೇಕು. ಆವಾಗ ಮಾತ್ರ ನಿನ್ನ ಜೀವನ ಫಲಿಸುತ್ತೆ. ಅದು ಎಷ್ಟು ಫಲಿತ ಕೊಡುತ್ತೆ ಅಂದ್ರೆ ನಿನಗೊಬ್ಬರಿಗೆ ಅಲ್ಲ, ಎಲ್ರಿಗೂನು ಹಿತ ಮಾಡುತ್ತೆ. ತಾಸು ಅಮಿತ ಜೀವನ ಫಲಪಾವೆ, ಚಾರೋ ಯುಗಪರ ತಾಪ ತುಮ್ಹಾರ, ಹೈಪರ ಸಿದ್ಧಿ ಜಗತ್ತಿಗೆ ಉಜಿಯಾರ. ಚಾರೋ ಯುಗಪರ, ಯುಗ ಯುಗಗಳಿಗೂನು ಇವಾಗ ಕೃಷ್ಣನ ಲೀಲೆಗಳು ನಾವು ಎಷ್ಟೋ ಯುಗಗಳು ಕಳ್ದೋಗಿದೆ. ರಾಮನ ಲೀಲೆಗಳು ಎಷ್ಟೋ ಯುಗಗಳು ಕಳ್ದೋಗಿದೆ. ಬುದ್ಧ ಯಾವಾಗೋ ಜನಿಸಿದಾನೆ. ಆದ್ರೂನು ನಾವು ಎಲ್ಲ ಏನಕ್ಕೆ ನಾವು ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ ಅವರ ಜ್ಞಾನ, ಅವರ ಶಕ್ತಿ, ಅವರ ಒಂದು ಪ್ರಭಾವ, ಆ ಚೈತನ್ಯ ಹೆಸರು ಕೇಳಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಆ ಸಾಧನೆ ಮಾಡಬೇಕು ಅನ್ನುವ ಹಂಬಲ ನಾವು ಅದನ್ನ ಪಡ್ಕೋಬಹುದು ಈಸಿಯಾಗಿ. ಅವರು ಈ ಶರೀರದಿಂದನೇ ಸಾಧಿಸಿದ್ದಾರೆ. ಆದ್ರಿಂದ ನಾವು ಈ ಶರೀರ ಪಡ್ಕೊಂಡ್ಮೇಲೆ ಇದಕ್ಕೂ ಒಂದು ಆ ಮಾರ್ಗ ಇದೆ. ನಾವು ಅದನ್ನ ಹೋದಾಗ, ಅಲ್ಲಿ ಪ್ರಯಾಣಿಸಿದಾಗ ಆ ಮಾರ್ಗದಲ್ಲಿ ನಾವು ಸಿಗುತ್ತೆ. ಚಾರೋ ಯುಗಪರ ತಾಪ ತುಮ್ಹಾರ, ಆ ವೈಬ್ರೇಷನ್ಸ್ ಅನ್ನೋದು ಆ 4 ಯುಗಗಳಿಗೂ ಹೋಗುತ್ತೆ ಅಂತ ಹೇಳ್ತಾ ಇದ್ದಾನೆ ನೋಡಿ. ನಾವು ಇಲ್ಲಿ ಈ ದಿನ, ಈ ಒಂದು ವಾರ, ಈ ಒಂದು ವರ್ಷ ಅಲ್ಲ, ಯುಗ ಯುಗಗಳಿಗೂನು ನಿನ್ನ ಒಂದು ತಾಪ ಹೋಗುತ್ತೆ, ಆ ವೈಬ್ರೇಷನ್ಸ್ ಹೋಗುತ್ತೆ, ಅಲ್ಲಿ ಜಾಗೃತ ಮಾಡುತ್ತೆ. ಹೈಪರ ಸಿದ್ಧಿ ಜಗತ್ತ ಉಜಿಹಾರ, ನೀನು ಈ ಜಗತ್ತನ್ನೇ ಜಾಗೃತ ಮಾಡ್ತೀಯ, ಜಗತ್ತನ್ನೇ ಬೆಳಗ್ತೀಯ. ಹೈಪರ ಸಿದ್ಧಿ, ಒಂದು ಸಿದ್ಧಿ ಅಲ್ಲ, ಎಲ್ಲಾ ಸಿದ್ಧಿಗಳು ನಿನಗೆ ಬರುತ್ತೆ. ಅದಕ್ಕೆ ಎಲ್ಲಾ ಸಿದ್ಧಿಗಳು ನಿನಗ್ ಬಂದಾಗ ಏನಾಗ್ತೀವಿ ಅಂದ್ರೆ ಅಹಂಕಾರ ಬರುತ್ತೆ. ಆ ಅಹಂಕಾರವನ್ನ ನಾನಲ್ಲ, ನನ್ನಿಂದ ಮಾಡಲ್ಪಡ್ತಾ ಇದೆ ಅನ್ನುವ ಆ ಭಾವನೆಯಲ್ಲಿದ್ದಾಗ ಏನಾಗುತ್ತೆ, ನಾವು ನಿಜವಾದ ಆ ಸತ್ಯದಲ್ಲಿ ಇದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಮೇಡಮ್ ಟೈಮ್ ಒಂದ್ 10 ನಿಮಿಷ ನಾವು ಕ್ವಶನ್ ಆನ್ಸರ್ ತಗೊಳೋಣ. ಓಕೆ, ಇನ್ನೊಂದಿದೆ, 30 ಮುಗಿಸ್ತೀನಿ. ಎಸ್ ಮೇಡಮ್, ಅದೇ ಅದಕ್ಕೆ ಹೇಳಿದೆ ಮೇಡಮ್. ಚಾರೋ ಯುಗಪರ ತಾಪ ತುಮ್ಹಾರ, ಹೈಪರ ಸಿದ್ಧಿ ಜಗತ ಉಜಿಹಾರ, ಸಾಧು ಸಂತಕೆ ತುಮ ರಖವಾರೆ, ಅಸುರ ನಿಕಂದನ ರಾಮ ದುಲಾರೆ. ಸಾಧು ಸಂತರನ್ನ ಅವ್ರಿಗೂನು ನೀನ್ ಮಾರ್ಗದರ್ಶನ ಮಾಡ್ತೀಯ, ನೀನು ಸಾಧು ಆಗ್ತೀಯ. ಆ ಸಾಧು ಪ್ರಾಣಿ ಯಾವ ತರ ಇರುತ್ತೋ ಅಂತಹ ಸತ್ವದ ದಿವ್ಯ ಗುಣದಲ್ಲಿರ್ತೀಯ. ಸಾಧು ಸಂತಕ್ಕೆ ತುಮ ರಖವಾರೆ. ಈಗ ಅವರೆಲ್ಲ ಋಷಿ ಮುನಿಗಳ ಅವಾಗ ರಾಕ್ಷಸರು ಬಂದು ಅದನ್ನೆಲ್ಲ ಸಂಹಾರ ಮಾಡ್ಬಿಡ್ತಾರೆ, ಅದನ್ನೆಲ್ಲ ನಾಶ ಮಾಡ್ಬಿಡ್ತಾರೆ. ಆವಾಗ ರಾಮ ಯಾವ ತರ ರಾಮ ಲಕ್ಷ್ಮಣರು ಹೋಗಿ ಅಲ್ಲಿ ಅದನ್ನೆಲ್ಲ ಸಂಭಾಳಿಸ್ತಾರೋ ಆ ತರ ಯುಗ ಯುಗಗಳಿಗೂನು
ಯಾವ್ದೋ ಒಂದು ದುಷ್ಟ ಶಕ್ತಿಗಳು ಈ ಎಲ್ರಿಗೂನು ಅದು ಹಾನಿ ಮಾಡೋಕ್ ಬರ್ತಾ ಇರುತ್ತೆ. ಅಂತ ಹಾನಿ ಮಾಡುವಂತ ದುಷ್ಟ ಶಕ್ತಿಗಳಿಗೂನು ನೀನು ಈ ವರವಾಗಿ ಈ ಚೈತನ್ಯ ಶಕ್ತಿಯನ್ನ ನೀಡ್ಬೋದು. ಸಾಧು ಸಂತಕ್ಕೆ ತುಮ ರಖವಾರೆ, ನೀನು ರಕ್ಷಿಸ್ತೀಯ. ಆಮೇಲೆ ನಿನಗೂ ಆ ದಿವ್ಯ ಶಕ್ತಿ ರಕ್ಷಣೆ ನೀಡುತ್ತೆ. ಅಸುರ ನಿಖಂದನ ರಾಮ ದುಲಾರೆ, ಆ ಅಸುರರನ್ನ ಸಂಹಾರ ಮಾಡಿ ನೀನು ರಾಮ ಶಕ್ತಿಯಲ್ಲಿ ನೀನು ಆ ಓಳಾಡ್ತಾ ಇರ್ತೀಯ. ಅದು ನಮ್ಮನ್ನ ನಾವು ಮರ್ತ್ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು 30ನೇ ಒಂದು ಸಾಲಿಗ್ ಬಂದಿದೀವಿ. ಅದ್ಭುತವಾದಂತ ಈ ದಿವ್ಯ ಜ್ಞಾನ ಎಷ್ಟು ನಮಗೆ ಒಂದು ಚೈತನ್ಯ ಮೂಡಿಸುತ್ತೆ. ಇದನ್ನ ನಾವು ಪಠಿಸೋದಲ್ಲ, ಆಲಿಸಿ ಅನುಭವಿಸಿ ಇದನ್ನ ಆಚರಿಸಿದಾಗ ಮಾತ್ರ ನಮ್ಮ ಜೀವನ ಧನ್ಯ ಆಗುತ್ತೆ. ಆದ್ರಿಂದ ಈ ಒಂದು ದಿವ್ಯ ಅವಕಾಶ ಕೊಟ್ಟಿರುವಂತಹ ನಮ್ಮ ಗ್ರೇಟ್ ಗ್ರ್ಯಾಂಡ್ ಮಾಸ್ಟರ್ ಡಾಕ್ಟರ್ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸುತ್ತಾ, ನಮ್ಮ PCS ಚಾನೆಲ್ಗೆ ಅನಿತಾ ಮೇಡಮ್ ಅವರಿಗೆ ಮತ್ತೆ ಆಂಕರ್ ಮಾಡ್ತಿರುವಂತಹ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು, ನಮನಗಳು. ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿರೋದ್ರಿಂದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಜ್ಞಾನ ಮೇಡಮ್. ನಿಜವಾಗ್ಲೂ ಅಶ್ವತ್ಥ ಮರದಿಂದ ಸ್ಟಾರ್ಟ್ ಮಾಡಿ ನಾಗರ ಪಂಚಮಿ ಯಾಕೆ ಮಾಡ್ತಾರೆ ಅನ್ನೋದನ್ನ ಕೂಡ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಅದರದ ಮೂಲ ತಿಳ್ಕೊಲಾರ್ದೆ ನಾವು ಕಲ್ಲು ನಾಗರ ಕಂಡರೆ ಹಾಲೇರುತ್ತೀವಿ, ನಿಜ ನಾಗರ ಕೊಂಡಿದ್ದೇವೆ ಹೊಡಿತೀವಿ ಅನ್ನೋದನ್ನ. ಎಸ್ ಮೇಡಮ್, ನಿಜವಾಗ್ಲೂ ನಾವು ಯಾವ ರೀತಿ ನಾವು ಇನ್ನೂ ಈ ಜ್ಞಾನ ತಿಳ್ಕೊಂಡ್ರು ಕೂಡ ನಾವು ಅದೇ ಇನ್ನ ಆ ಒಂದು ಅದಕ್ಕೆ ಹೋಗ್ತಾ ಇರ್ತೀವಿ. ಎಸ್ ಮೇಡಮ್, ತುಂಬಾ ಅದ್ಭುತವಾದ ಜ್ಞಾನ ಮೇಡಮ್. ನೋಡಿ, ಅಶ್ವತ್ಥ ಮರಕ್ಕೆ ನಾವು ಏನ್ ಮಾಡ್ತೀವಿ, ನೀವ್ ಹೇಳಿದಾಗೆ 41 ದಿವಸ ಸ್ವಾಮಿಗಳು ಹೇಳಿದ್ದಾರೆ, ಅರ್ಚಕರು ಹೇಳಿದ್ದಾರೆ ಅಂತ ಸುತ್ತ ಹಾಕ್ಬಿಡ್ತೀವಿ. ಆದ್ರೆ ಅದ ಅರ್ಚನೆಯನ್ನ ಮಾಡ್ಕೊಂಡಾಗ ಮಾತ್ರ ಎಷ್ಟು ನಮ್ಗೆ ಎನರ್ಜಿ ಫ್ಲೋ ಆಗುತ್ತೆ, ಅದರಿಂದ ಮಕ್ಕಳನ್ನು ಆಗುತ್ತೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ಅದು ಇದೆ ಅಂತ ಹೇಳಿದ್ರಿ. ತುಂಬಾ ಅದ್ಭುತ ಇದೆ ಮೇಡಮ್. ಕೊನೆಯ ಇವು ಏನು ಹನುಮಾನ್ ಚಾಲಿಸ ಅಂತರಾರ್ಥ, ಎಸ್ ಮೇಡಮ್, ಅದ್ಭುತ. ಅದನ್ನ ಅಂದ್ರೆ ಕೂಡ ನೋಡಿ, ನಾವು ಪೂರ್ಣಾತ್ಮವನ್ನ ನೋಡ್ಕೊಂಡು ದ್ರವ ರೂಪದಲ್ಲಿ ಅಂದ್ರೆ ಆ ಕಾಸ್ಮಿಕ್ ಎನರ್ಜಿಯನ್ನ ತಗೊಂತ ಹೋದಾಗ ಮಾತ್ರ ಕೊನೆಯಲ್ಲಿ ಎರಡನೇದಾಗಿ ದುರ್ಗಮ ಅಂದ್ರೆ ನಮ್ಮ ಕೆಟ್ಟ ಬುದ್ಧಿಗಳನ್ನ ತೆಗೆದಾಕಿ ಒಳ್ಳೆ ಬುದ್ಧಿಗಳನ್ನ ತಗೋದಾಗಿರ್ಬೋದು. ಮೂರನೇದು ಮತ್ತೆ ಹೇಳಿದ್ರಿ, ರಾಮನ ಆಶೀರ್ವಾದ ಅಂದ್ರೆ ರಮಿಸುವ ಒಂದು ಶಕ್ತಿಯನ್ನ ಪಡೆದುಕೊಂಡಾಗ ಮಾತ್ರ, ಅದರಲ್ಲಿ ಕನೆಕ್ಟ್ ಆದಾಗ ನಿಜವಾಗ್ಲೂ ಎಲ್ಲರ ಒಂದು ಆಜ್ಞೆ, ಇವಾಗ ಮೋದಿ ಆಗಿರ್ಬೋದು, ಎಲ್ಲರೂ ಕೂಡ ನೋಡಿ ಆ ಮೋದಿ ಒಂದು ಎಲ್ಲವನ್ನ ಯೋಗಿಯಾಗಿ ಯಾವ ರೀತಿ ಇದಾರೆ ನಮ್ಗೆ ಸ್ಪಿರಿಚುವಲ್ ಲೀಡರ್ಸ್ ಆಗ್ಬೇಕು. ನಿಜವಾಗ್ಲು ಎಷ್ಟೊಂದು ಅರ್ಥ ಇದೆ ಮೇಡಮ್. ನೀವ್ ಹೇಳ್ತಾ ಹೋದಾಗ ನಾವು ಬರ್ಕೊಂತ ಹೋದೆ, ಹೌದಲ್ಲ ಎಷ್ಟು ಅದ್ಭುತ ಆಗಿದೆ ನೋಡಿ, ಇದ್ರಲ್ಲಿ ಅಂತರಾರ್ಥ ತುಂಬಾ ಅದ್ಭುತ ಆಗಿದೆ ಅಂತ ನನ್ಗೆ ಅನ್ಸುತ್ತೆ ಮೇಡಮ್. ನೋಡಿ, ಎಲ್ಲರ ಒಂದು ಆ ವಿಶ್ವಕ್ಕೆ ಅವರು ಅಷ್ಟೊಂದು ಕನೆಕ್ಟ್ ಆದಾಗ ಎಲ್ಲರ ಅವರ ಆಜ್ಞೆ ಪಾಲಿಸ್ತಾ ಹೋಗ್ತೀವಿ. ನೋಡಿ, ನಾವು ಧ್ಯಾನಕ್ಕೆ ಆ ರೀತಿ ಇದ್ದಾಗ ನಮ್ಮ ಮಾತುಗಳು ಕೂಡ ಎನರ್ಜೆಟಿಕ್ ಆಗಿ ರೆಡಿ ಆಗುತ್ತೆ, ಎನರ್ಜೆಟಿಕ್ ಆಗಿ ನಾವು ಕೂಡ ರೆಡಿ ಆಗ್ತೀವಿ ಅನ್ನೋದನ್ನ ಇಲ್ಲಿ ತಿಳ್ಕೊಬಹುದು. ಇವಾಗ ಪತ್ರಿ ಸರ್ ಹೇಳಿದ್ರೆ ಎಲ್ರೂನು ಧ್ಯಾನ ಆಚರಿಸ್ತಾರೆ, ಅಹಿಂಸಾ ರ್ಯಾಲೀಸ್ ಮಾಡ್ತಾರೆ, ಈ ಧ್ಯಾನ ಯಜ್ಞಗಳು ಮಾಡ್ತಾ ಇದ್ದಾರೆ. ಇವಾಗ ಸರ್ ಇಲ್ಲ, ಆದ್ರೆ ಸರ್ ಕಾನ್ಶಿಯಸ್ ಎಲ್ರಲ್ಲೂನು ಸೇರ್ಬಿಟ್ಟಿದೆ. ಸೊ ಅದೆಲ್ಲ ಒಂದು ದಿವ್ಯ ಎನರ್ಜಿ ಆಗ್ತಾ ಇದೆ. ಎಸ್ ಮೇಡಮ್, ನಿಜವಾಗ್ಲೂ ಆ ಅಂತರಿಕ್ಷ, ಆ ಬೆಳಕನ್ನ ಕಾಂತಿ ದೇಹ ಆ ರೀತಿ ರೆಡಿ ಆಗ್ತೀವಿ ಅನ್ನೋದಾಗಿರ್ಬೋದು. ಮತ್ತೆ ಅಜ್ಞಾನದಿಂದ ಸತ್ತೋಗಿರುವ ಒಂದು ಏನು ಅವೆಲ್ಲವನ್ನ ಭೌತಿಕವಾಗಿ ಏನ್ ಅಟ್ಯಾಚ್ ಆಗಿರ್ತಾವೋ ಅವನು ಕೂಡ ಇದಾಗುತ್ತೆ ಅನ್ನೋದನ್ನ ಹೇಳಿದ್ರಿ, ದೂರ ಸರಿದು ಹೋಗ್ತಾವೆ ಅನ್ನೋದನ್ನ. ಅದು ಏನು ನಮ್ಮಲ್ಲಿ ಹೀಲಿಂಗ್ ಆಗೋದು ಬರೀ ಧ್ಯಾನದಿಂದ ನಾವು ಹೀಲಿಂಗ್ ಮಾಡ್ತಾ ಹೋಗ್ತೀವಿ. ಡಾಕ್ಟರ್ ಏನು ಟ್ಯಾಬ್ಲೆಟ್ಸ್, ಓನ್ಲಿ ಮೆಡಿಟೇಷನ್ ಅನ್ನೋದಾಗಿರ್ಬೋದು. ಎಸ್ ಮೇಡಮ್, ಎಲ್ಲಾ ಒಂದ್ ಸಂಕಟಗಳಿಗೆ ಈ ಧ್ಯಾನನೇ ಒಂದು ಇದು ಅಂತ ಅನ್ನೋದನ್ನ, ಸಮಸ್ಯೆ ಅನ್ನೋದನ್ನ ಅಂತ ಹೇಳಿದ್ರಿ. ತುಂಬಾ ಅದ್ಭುತ ಇದೆ ಮೇಡಮ್. ನಮ್ಮ ಮನಸ್ಸಿಗೆ ಅಧಿಪತಿ ಆಗ್ಬೇಕಂತಂದ್ರೆ ನಿಜವಾಗ್ಲೂ ಜೀವನದಲ್ಲಿ ಮಿತವಾಗಿ ತಿನ್ಬೇಕು, ಎಲ್ಲವನ್ನ ಅಹಂಕಾರವನ್ನ ತೆಗೆದಾಕ್ಬೇಕು ಅನ್ನೋದನ್ನ ಕೊನೆಯಲ್ಲಿ
ಸಾಧು ಸಂತರು ನಿಜವಾಗ್ಲೂ ಎಲ್ಲವನ್ನ ತೆಗೆದುಹಾಕಿದಾಗ ಮಾತ್ರ ಒಂದು ಸಾಧುವಾಗಿ ಅನ್ನೋದನ್ನ ಇರ್ಲಿ ಇಟ್ಸ್ ಓಕೆ ಅನ್ನೋದನ್ನ ಕೊನೆಯಲ್ಲಿ ಬಂದಿದ್ದೆ ಅದು ಎಸ್ ಮೇಡಮ್. ತುಂಬಾ ಅದ್ಭುತವಾಗಿ ಹೇಳ್ತೀರಿ. ಥ್ಯಾಂಕ್ ಯು ಮೇಡಮ್. ನಾನ್ ಹೇಳ್ತಾ ಹೋದ್ರೆ ಮತ್ತೊಂದು ನನ್ ಕ್ಲಾಸ್ ಆಗ್ಬಿಡುತ್ತೆ. ತುಂಬಾ ಅದ್ಭುತವಾಗಿ ಅಂತರಾರ್ಥವನ್ನ ತಿಳಿಸ್ಕೊಟ್ರಿ. ನಿಮ್ಗೆ ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ಎಲ್ಲಾ ಆತ್ಮ ಬಂಧು ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಅದೇ ಸೊ ಮಚ್. ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ನಾಗರ ಪಂಚಮಿಯ ಶುಭಾಶಯಗಳು ಮಾಸ್ಟರ್ಸ್. ನಾನು ಮೊದಲೇ ಹೇಳೋದು ಮರ್ತ್ಬಿಟ್ಟೆ. ಎಸ್ ಮಾಸ್ಟರ್ಸ್, ನಿಮ್ದೇ ಆದ ಒಂದು ಕ್ವಶನ್ಸ್, ನಿಮ್ದೇ ಆದ ಒಂದು ಅಭಿಪ್ರಾಯವನ್ನ ಮೇಡಮ್ ಹತ್ರ ತಿಳ್ಕೊಳ್ಳಿ. ಎಸ್ ಪುಷ್ಪಾ ಮೇಡಮ್ ಮಾತಾಡಿ. ಆಮೇಲೆ ಇನ್ನೊಂದು, ಆ ಪಂಚಭೂತಗಳಿಗೆ ಕನೆಕ್ಟ್ ಆಗಿರುವಂತಹ ಒಂದು ಸ್ಥಿತಿ ಪಂಚಮಿ ಅಂದ್ರೆ ಎಲ್ಲ ಪಂಚತತ್ವಗಳು. ಪಂಚತತ್ವ 24 ತತ್ವಗಳಿಂದ ನಮ್ಮ ಶರೀರ ಮಾಡಲ್ಪಟ್ಟಿದೆ. ಈ ಪಂಚಭೂತಗಳು, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲ 5 ಸೊ ಈ ಕನೆಕ್ಟಿವಿಟಿ ಪಂಚಮಿ ದಿನ ಏನಕ್ ಮಾಡ್ತಾರೆ ಅಂದ್ರೆ ಆ 5 ಎನರ್ಜಿಯಿಂದ ಕನೆಕ್ಟ್ ಆಗೋದಕ್ಕೆ. ಸೊ ಆ ನಾಗರ ಪಂಚಮಿ ಅನ್ನೋದು ಆ ಕುಂಡಲಿನಿ ಶಕ್ತಿ ಪ್ಲಸ್ ಈ ಪಂಚಭೂತಗಳಿಗೆ ಕನೆಕ್ಟ್ ಆಗಿರುವಂತ ಶಕ್ತಿ ಅಂತ. ಮೇಡಮ್ ಅದ್ಭುತ. ಅದ್ರ ಅಂತರಾರ್ಥವನ್ನ ತಿಳ್ಕೊಬೇಕು ಮೇಡಮ್. ನಾವಿನ್ನು ಆ ಮೂಢನಂಬಿಕೆಯಲ್ಲಿ ಆಲೇರದೆ ಮಾಡ್ತಾ ಇದೀವಿ. ನಿಜವಾಗ್ಲೂ ನಾನು ಕೂಡ ಮಾಡ್ತಾ ಇದೀವಿ. ಎಸ್ ಮೇಡಮ್. ಅದ್ರ ಅಂತರಾರ್ಥ ತಿಳ್ಕೊಂಡಾಗ ಮಾತ್ರ ಅದ್ರ ಮೊದಲಿನಷ್ಟು ಭಯ ಇಲ್ಲ. ಎಸ್ ಮೇಡಮ್. ಅದೊಂದು ಹೇಳಕ್ ಇಷ್ಟಪಡ್ತಾ ಇದೀನಿ. ಭಯದಿಂದ ಮಾಡೋದು, ಭಯದಿಂದ ಇದು ಮಾಡೇಬೇಕು ಅನ್ನೋದನ್ನ ಇಲ್ಲ, ಅದ್ರ ಜ್ಞಾನವನ್ನ ತಿಳ್ಕೊಂಡು ಇಟ್ಸ್ ಓಕೆ ಅನ್ನೋದನ್ನ ತಿಳ್ಕೊತಾ ಇದೀವಿ. ಎಸ್ ಮೇಡಮ್. ಪುಷ್ಪ ಮೇಡಮ್ ಮಾತಾಡಿ. ಹಲೋ ಮ್ಯಾಮ್, ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲರಿಗೆ ಪಂಚಮಿ ಹಬ್ಬದ ಶುಭಾಶಯಗಳು ಮ್ಯಾಮ್. ಈಗ ಇದು ಹನುಮಾನ್ ಚಾಲಿಸ್ ಬಗ್ಗೆ ಕೇಳ್ತಿದ್ವಿ. ಅದ್ರ ಫಸ್ಟ್ ಏನಂದ್ರಿ, ಪಂಚಮಿ ಹಬ್ಬದ್ದು ಒಂದು ಇದನ್ನ ಹೇಳಿದ್ರಿ, ಬೇವಿನ ಮರದ ಕೆಳಗ ಅಂದ್ರೆ ಮರದ ಬೇವಿನ ಬಗ್ಗೆ ಕೇಳಿದ್ದೆ ಮ್ಯಾಮ್. ಏನಂದ್ರಿ, ಯಾರಿಗಾರ ಹುಷಾರಿಲ್ದಾರು ಬೇವಿನ ಮರದ ಕೆಳಗ್ ಕುತ್ಕೊಂಡ್ರ ಅವ್ರ ಆರೋಗ್ಯ ಸರಿ ಆಗ್ತತಿ ಅನ್ನೋದ್ರ ಬಗ್ಗೆ ಸಣ್ಣವಾಗಿರ್ತಾಗಿಂದ ಕೇಳ್ತಾ ಇದ್ದೆ. ಆದ್ರ ಮಗು ಮಕ್ಳು ಇಲ್ದರು ಮಕ್ಳಾಕಾರ ಅನ್ನೋದು ಈ ಕ್ಲಾಸ್ ಮುಖಾಂತರ ಕೇಳಿ. ಯಾಕಂದ್ರೆ ನಮಗೂ ಗೊತ್ತಿಲ್ದವ್ರಿಗೆ ಹೇಳಕ್ ಒಂದು ಅನುಕೂಲ ಆತ. ಯಾಕಂದ್ರೆ ಆ ಬೇವಿನ ಮರದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಈ ಕ್ಲಾಸ್ ಮುಖಾಂತರ ಕೇಳಿದ್ವಿ ಅಂದ್ರೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ಯಾಕಂದ್ರೆ ಆ ಹನುಮಾನ್ ಚಾಲಿಸಿನ ಬಗ್ಗೆ ಇದ್ರಲ್ಲಿ ಒಂದೊಂದು ಅರ್ಥಗಳು ನಮಗೆ ಸಿಗ್ತಾವಲ್ಲ, ನಮಗೂ ಬೇರೆಯವ್ರಿಗೆ ಹೇಳಕ್ ಬಂದ ಪಂಚಭೂತಗಳು ನಮ್ಮಲ್ಲಿ ಎಷ್ಟು ಇರ್ತಾವ ಅಂದ್ರ ನಮ್ಗ ಫಸ್ಟ್ ಗೆಲ್ಲ ಹೆದರ್ತಾ ಇದ್ವಿ. ಈ ಧ್ಯಾನಕ್ ಬಂದ್ಮೇಲೆ ಏನ್ ಹೆದರಿಕೆ ಇಲ್ಲ ಮ್ಯಾಮ್. ಯಾಕಂದ್ರೆ ನಾನು ಫಸ್ಟ್ ಎಲ್ಲ ಲಘು ಹೇಳ್ಬೇಕಾದ್ರೆ ಹೆದರ್ತಿದ್ದೆ. ಹೆಂಗ್ ಹೇಳ್ಬೇಕು, ಹಿಂಗ ಈ ಮಂಡಲ ಧ್ಯಾನ ಮಾಡ್ಬೇಕಾದ್ರ ಜಲ್ದಿ ಎದ್ದು ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡಿರ್ಬೇಕಲ್ಲ, ಯಾವ ತರ ಹೇಳ್ಬೇಕು ಅನ್ನೋದು. ಅಂದ್ರೆ ಧ್ಯಾನಿಗಳಿಗೆ ಹೆದರಿಕೆ ಭಯ ಅನ್ನೋದು ಏನಿಲ್ಲ ಅನ್ನೋದು ಧ್ಯಾನಕ್ಕೆ ಹೋಗ್ಬೇಕ ಗೊತ್ತಾಗಿರೋದು ಮ್ಯಾಮ್. ಯಾಕಂತಂದ್ರೆ ನಿಮ್ಗೆ ಏನು ಹೆದರಿಕೆ ಭಯ ಅನ್ನೋದೇ ಇಲ್ಲ ನೋಡಿ ಮ್ಯಾಮ್. ಎಷ್ಟೊತ್ನಾಗರ ಹೋಗ್ಲಿ, ಎಷ್ಟೊತ್ನಾಗರ ಹೇಳಿ, ಆದ್ರ ನಾವ್ ಏನೋ ಕಂಡ್ಕೋಬೇಕಾದ್ರ ಒಂದ್ ಧ್ಯಾನ ಮುಖಾಂತರ ಕಂಡ್ಕೋಬೇಕು ಅನ್ನೋದು ಎಷ್ಟು ಕ್ಲಾಸ್ ಅಂತಂದ್ರೆ ಇನ್ನು ಕೇಳ್ತಾ ಇನ್ನು ಕೇಳ್ಬೇಕತ್ತಲ್ಲ ನಮಗ ಅನ್ನೋದು. ಅಂದ್ರ ಇನ್ನು ಮಾತಾಡ್ಬೇಕು ಅನಿಸ್ತತ್ ಮ್ಯಾಮ್. ಯಾಕಂದ್ರೆ ಎಲ್ಲರಿಗೆ ಹಿಂದ ಮಾತಾಡೋರಿಗೆ ನನ್ಗೆ ಅವಕಾಶ ಕೊಡ್ಬೇಕು ಅನ್ನೋಕ್ಕೋಸ್ಕರ ಸ್ವಲ್ಪ ಮಾತಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಚಾನಲ್ ಸೋ ಮಚ್. ಎಲ್ರಿಗೂ ಅನುಕೂಲ, ಖುಷಿ ಆಗ್ತಾ ಇದೆಯಲ್ಲ, ನನಗ್ ಖುಷಿ ಕೊಡ್ತಾ ಇದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಯಾಕಂದ್ರೆ ನಮಗೆ PSS ಚಾನಲ್ ಅಂತ ಮ್ಯಾಮ್. ಯಾಕ ಪತ್ರಿಜಿ ಸರ್ ಕಲ್ಸಿದ್ದನ್ನು ನೀವು ಕಲ್ತ್ಕೊಂಡ್ ನಮಗೆಲ್ಲಾ ಇಷ್ಟು ಕ್ಲಾಸ್ ಕೊಡ್ತೀರಿ ಅಂದ್ರೆ ನಾವ್ ನಿಮ್ಮೊಳಗನೆ ಪತ್ರಿಜಿ ಸರ್ ಕಂಡವಿ ಅಂತ ಒಂದ್ ಅರ್ಥ. ಯಾಕಂದ್ರೆ ನೀವು ಕ್ಲಾಸ್ ಎಲ್ಲಾ ಅರ್ಥ ಆಗೋದ್ರಿಂದ ರಿಟರ್ನ್ ನಾನು ಮತ್ತೆ ಕ್ವಶನ್ ಬೇಕಂತ ಕೇಳ್ತಾ ಇಲ್ಲ ಮ್ಯಾಮ್. ಹಿಂದೆ ಮಾತಾಡೋರಿಗೆ ಅವಕಾಶ ಕೊಡ್ತೇನೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿ ಎಲ್ಲ ನಾಗರ ಪಂಚಮಿ, ಆ ಪಂಚಮಿ ಇದನ್ ತುಂಬಾ ಅದ್ಭುತವಾಗಿ ತಿಳಿಸಿರಿ. ಅಶ್ವತ್ಥ ಕಟ್ಟೆ ಅಂದ್ರೆ ನಾವು ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಮಾಡ್ತೀವಿ, ಅದ್ರ ಅರ್ಥ ಏನು ಅಂತ ಗೊತ್ತೇ ಇರ್ಲಿಲ್ಲ. ಅದರಿಂದ ಎಷ್ಟು ಎನರ್ಜಿ ಪಾಸ್ ಆಗುತ್ತೆ, ನಮ್ಗೆ ಆಕ್ಸಿಜನ್ ಬರುತ್ತೆ ಅಂತ ಎಲ್ಲ ತುಂಬಾ ಚೆನ್ನಾಗಿ ಮಕ್ಕಳಾಗದವ್ರಿಗೆ ಪ್ರತಿಯೊಬ್ಬರಿಗೂ ಅಲ್ಲಿ ತುಂಬಾ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆಯಿಂದ ಆಮೇಲೆ ಅಲ್ಲಿ ಕೂತ್ಕೊಂಡು ಧ್ಯಾನನು ಮಾಡ್ತಿದ್ವಿ ಮೇಡಮ್. ಆದ್ರೆ ಏನು ಗೊತ್ತಿರ್ಲಿಲ್ಲ. ಅಶ್ವತ್ಥ ಕಟ್ಟೆಗೆ ಹೋಗಿ ನಾಗರಕಲ್ಲ ಹತ್ರ ಹೋಗಿ ಧ್ಯಾನ ಕೂತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಬರ್ತಾ ಇದ್ವಿ. ಅಂದ್ರೆ ಈ ಧ್ಯಾನಕ್ ಬಂದ್ಮೇಲೆ ಇವೆಲ್ಲದನ್ನು ಯಾವ ರೀತಿ ನಾವು ನಮ್ಮಲ್ಲಿರುವ ಅರಿಸೆಡ್ ವರ್ಗಗಳನ್ನ ಹತೋಟಿಲಿ ಇಟ್ಕೋಬೇಕು ಅನ್ನೋದ ಎಲ್ಲ ಪ್ರತಿಯೊಂದು ಹನುಮಾನ್ ಚಾಲಿಸ್ ಒಂದೊಂದು ಲೈನಲ್ಲೂ ಕೂಡ ನಮ್ಮಲ್ಲಿರುವ ಅಂತರಾರ್ಥವನ್ನ ತಿಳ್ಕೊಂತಾ ಇದೀವಿ ಮೇಡಮ್. ನೀವ್ ಹೇಳ್ತಾ ಇದೀರಲ್ಲ, ನಾವು ತುಂಬಾ ವರ್ಷದಿಂದ ಹನುಮಾನ್ ಚಾಲಿಸ್ ಓದ್ತಾ ಇದೀನಿ, ಆದ್ರೆ ಅದರ ಒಳ ಅರ್ಥಗಳನ್ನ ಅಷ್ಟೊಂದು ಗಮನಿಸಿರ್ಲಿಲ್ಲ ಮೇಡಮ್. ಸುಮ್ನೆ ಓದ್ತಾ ಇದ್ದು ಅಷ್ಟೇನೆ. ಈಗ್ಲೂ ಬರೀ
ನೋಡ್ಕೊಂಡಂಗೆಲ್ಲ ಹೇಳ್ತೀವಿ, ಆದ್ರೆ ಅದ್ರ ಒಳಾರ್ಥ ತಿಳ್ಕೊಂಡೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಪ್ರತಿ ಒಂದನ್ನು ಚೆನ್ನಾಗಿ ಹೇಳಿ ಎಲ್ಲದನ್ನು ನಮಗೆ ಜ್ಞಾನ ಕೊಡ್ತಾ ಇದ್ದೀರಾ. ಪತ್ರಿಜಿ ಅವರು ನಮ್ಗೆ ಎಷ್ಟು ಜ್ಞಾನ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಉಪಯೋಗಿಸ್ಕೊಳ್ರಿ, ನಿಮ್ಮೊಳಗಡೆನೆ ಇದೆ ಎಲ್ಲದನ್ನು, ನಿಮ್ಮ ಅಂತರಕ್ಕೆ ಹೋಗ್ರಿ ಅಂತ ಎಷ್ಟು ಚೆನ್ನಾಗಿ ಪ್ರತಿ ಒಂದು ಎಳೆಯಾಗಿ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅದ್ಭುತವಾಗಿತ್ತು ಕ್ಲಾಸ್. ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಿಮ್ಗೂ, ಗೀತಾ ಮೇಡಮ್ ನಿಮ್ಗೂ ಥ್ಯಾಂಕ್ ಯು, ಅನಿತಾ ಮೇಡಮ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಮೇಡಮ್. ಥ್ಯಾಂಕ್ ಯು. ಅದ್ಭುತವಾಗಿ ಹಂಚಿಕೊಂಡು ಥ್ಯಾಂಕ್ ಯು. ಮಮತೇಶ್ ಮೇಡಮ್ ನಮಸ್ತೆ. ನಮಸ್ತೆ ನಿಮ್ಮ ಸರ್. ನಾವು ಈ ಧ್ಯಾನ ಇದಕ್ಕೆ ಹೊಸಬ್ರು. ನನಗೊಂದು ಲಿಂಕ್ ಸಿಕ್ಕಿತ್ತು, ಜಾಯಿನ್ ಆಗಿದ್ದೀನಿ. ತುಂಬಾ ಈ ಒಂದು ಅಯ್ಯೋ ನಿಮ್ಮ ಒಂದು ನಾಲೆಡ್ಜ್ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ನಾವು ಎಷ್ಟು ಈ ಒಂದು ಆಧ್ಯಾತ್ಮಿಕದಲ್ಲಿ ಅಥವಾ ಯಾವ್ದೋ ಬರೇ ಜೀವನದ ಜಂಜಾಟದಲ್ಲೇ ಇದ್ವಲ್ಲ, ನಮ್ಗೆ ಹೊಸ ಜೀವನನೇ ಇಲ್ವಲ್ಲ ಅಂತ ಹೇಳಿ ಏನೋ ಒಂದು ಅನುಭವ ಆಯ್ತು. ಒಂದು 2-3 ಡೇಸ್ ಇಂದ ಜಾಯಿನ್ ಆಗಿದ್ದೀನಿ ಮೇಡಮ್. ಆದ್ರೆ ನಮ್ಮ ಮೈಂಡ್ ನ ಈ ಧ್ಯಾನಕ್ಕೆ ಕೂರ್ಸಕ್ ಆಗ್ತಾ ಇಲ್ಲ, ಇನ್ನು ನನಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ. ಅದಕ್ಕೆ ನಾನು ಕ್ವಶನ್ ಮಾಡಿದೆ, ಯಾವ ರೀತಿ ನಮ್ಮ ಮೈಂಡ್ ನ ಧ್ಯಾನದಲ್ಲಿ ಉಸಿರಾಟದಲ್ಲಿ ಕೂರ್ಸ್ಬೇಕು ಅಂತ ಹೇಳಿ. ಸರ್, ಒಂದು 5 ಶ್ವಾಸ ಏನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ನೀವು 5 ಸೆಕೆಂಡ್ ಒಳಗಡೆ ತಗೊಳ್ಳಿ, 5 ಸೆಕೆಂಡ್ ನಿಲ್ಸಿ, ಅಲ್ಲಿ 5 ಸೆಕೆಂಡ್ ಬಿಡಿ, 5 ಸೆಕೆಂಡ್ ನಿಲ್ಸಿ. ಸೊ ಇದು ಸೈಕಲ್. ಇನ್ಹೇಲ್ 5 ಸೆಕೆಂಡ್ಸ್, ಸ್ಟಾಪ್ 5 ಸೆಕೆಂಡ್ಸ್, ಎಕ್ಸೇಲ್ 5 ಸೆಕೆಂಡ್ಸ್, ಸ್ಟಾಪ್ 5 ಸೆಕೆಂಡ್ಸ್. ಈ ತರ ಒಂದು 5 ಶ್ವಾಸ ಮಾಡಿ, ಆಮೇಲೆ ನಾರ್ಮಲ್ ಶ್ವಾಸವನ್ನ ಗಮನಿಸಿ. ತಕ್ಷಣ ನಿಮಗೆ ಒಂದು ಆ ವೈಬ್ರೇಷನಲ್ ಸ್ಥಿತಿಗೆ ಹೋಗ್ತೀರ. 5 ಸೆಕೆಂಡ್ಸ್ ನಾವು ಅದನ್ನ ಅಬ್ಸರ್ವೇಷನ್ ಶ್ವಾಸ ಇನ್ಹೇಲ್ ಮಾಡ್ಬೇಕು ಅಂದ್ರೆ ಶ್ವಾಸವನ್ನ ತಗೊಳ್ತೀವಲ್ವಾ, 5 ಶ್ವಾಸ ಮಾತ್ರ ಆ ತರ ಮಾಡ್ಬೇಕು. ಈ ತರ ಅಲ್ಲಿ ನಿಲ್ಸ್ಬೇಕು 5 ಸೆಕೆಂಡ್, ಮತ್ತೆ ಶ್ವಾಸವನ್ನ ಬಿಡ್ಬೇಕು 5 ಸೆಕೆಂಡ್ ನಿಧಾನವಾಗಿ, ಆಮೇಲೆ ಅಲ್ಲಿ ಬಿಟ್ಟ ಮೇಲೆ ಮತ್ತೆ ನಿಲ್ಸ್ಬೇಕು. ಸೊ ಈ ತರ 5 ಶ್ವಾಸ ಮಾಡದ್ಮೇಲೆ ನಾರ್ಮಲ್ ಆನಾಪಾನಸತಿ ಶ್ವಾಸವನ್ನ ತಗೊಳ್ಳೋದು ನಾಭಿ ತನಕ, ಮತ್ತೆ ಬಿಡೋದು ನಿಧಾನ. ಎಷ್ಟು ನಿಧಾನವಾದ್ರೆ ಅಷ್ಟು ನಿಧಾನ ತಗೊಂಡಾಗ ಅದು ವೈಬ್ರೇಷನ್ ನಮ್ಗೆ ಟಚ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಶ್ವಾಸ ತಗೊಳ್ಳಿ ಅಂದ ತಕ್ಷಣ ಅದಲ್ಲ, ಒಂದು ಶ್ವಾಸ ನಮ್ಮ ಒಳಗಡೆಗೆ ಹೋಗ್ಬೇಕು ಅಂದ್ರೆ ತುಂಬಾ ನಿಧಾನಕ್ಕೆ ಹೋಗ್ಬೇಕು. ಯಾವ ತರ ಆಮೆ ನೋಡಿ, ಅದು ಒಂದು 100 ವರ್ಷ ಬದುಕುತ್ತೆ. ಯಾಕೆ ಅಂದ್ರೆ ಅದು ಶ್ವಾಸವನ್ನು ನಿಧಾನಕ್ಕೆ ತಗೊಳುತ್ತೆ. ಆದ್ರೆ ಒಂದ್ ನಾಯಿ ಪಟ 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 ಅಂತ ತಗೊಳುತ್ತೆ. ಸೊ ಅದ್ರ ಜೀವಮಾನ ಕಡಿಮೆ ಇರುತ್ತೆ. ನಾವು ಶ್ವಾಸವನ್ನ ಜಾಸ್ತಿ ತಗೊಂಡಾಗ ನಮ್ಮ ಆಯುಷ್ಯು ಕಡಿಮೆ ಆಗುತ್ತೆ. ಸೊ ಯಾವಾಗ ಸ್ಲೋ ಆಗಿ ಶ್ವಾಸ ತಗೊಳ್ತೀವೋ ಆವಾಗ ನಮ್ಗೆ ಎನರ್ಜಿ ಬರುತ್ತೆ, ಕನೆಕ್ಟಿವಿಟಿ ಇರುತ್ತೆ, ಇದೆಲ್ಲ ಆಗುತ್ತೆ. 5 ಶ್ವಾಸ ಆತರ ಮಾಡಿದ್ಮೇಲೆ ಮತ್ತೆ ನಮ್ಮ ನಾರ್ಮಲ್ ಉಸಿರಾಟಕ್ಕೆ ನಾವು ಬರ್ಬೋದು. ಹೌದು. ಓಕೆ ಮೇಡಮ್, ಖಂಡಿತ ಅಂದ್ರೆ ಒಳ್ಳೆ ನಿಮಗೆ ಟಿಪ್ಸ್ ಸಿಕ್ತು ಆಲೋಚನೆ ಮೇಡಮ್. ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ರು. ಹೌದೌದು ಮೇಡಮ್, ತುಂಬಾ ಆಲೋಚನೆ ಬರ್ತಾ ಇದೆ. ನನಗೇನೋ ಒಂದು ದೇವರು ಯಾವ್ದೋ ಒಂದು ಒಳ್ಳೆ ಜಾಗ ತೋರಿಸಿದಾನೆ ಅಂತ ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮೆಲ್ಲ ನಾಲೆಡ್ಜ್, ನಿಮ್ಮೆಲ್ಲ ವಿಚಾರಗಳು ಅದ್ಭುತ ಮೇಡಮ್. ಥ್ಯಾಂಕ್ ಯು ಲಾಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಮಮತೇಶ್ ಸರ್, ಕಂಟಿನ್ಯೂ ಅಟೆಂಡ್ ಆಗಿ ಮಂಡಲ ಧ್ಯಾನ ನೀವು ಕೂಡ ಒಂದು ಕೂತ್ಕೊಳ್ತೀರಾ, ಎಲ್ಲಾನು ಇದಾಗುತ್ತೆ, ಆಲೋಚನೆ ರಹಿತ ಸ್ಥಿತಿನೂ ಹೋಗ್ತೀರಾ. ಈ ಖಂಡಿತ ಮಂಡಲ madam, ಧ್ಯಾನ sure. ಪೂರ್ತಿ ಮುಗಿಸಿ ಮೇಡಮ್, ಪೂರ್ತಿ ಮುಗಿಸಿ ಸರ್. ಎಸ್ ಸರ್. ಆಯ್ತು ಮೇಡಮ್, ಥ್ಯಾಂಕ್ಸ್ ಮೇಡಮ್. ನಿಮ್ಗೂ ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ನಮಸ್ತೆ. ಮಾಡಿ ಮಾತಾಡಿ. ನಮಸ್ತೆ ರಾಜಲಕ್ಷ್ಮಿ ಮೇಡಮ್. ನಮಸ್ತೆ ಗೀತಾ ನಮಸ್ತೆ. ಹ್ಯಾಪಿ ನಾಗರ ಪಂಚಮಿ ಬಗ್ಗೆ ಎಷ್ಟು ಚೆನ್ನಾಗಿ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಗೊತ್ತೇ ಇರಲಿಲ್ಲ ಮೇಡಮ್, ಇಷ್ಟೆಲ್ಲ ಸತ್ಯಗಳಿದೆ ಅದ್ರೊಳಗಡೆ ಅಂತ. ಅಂದ್ರೆ ಒಂದು ನಾವು ಹಿಂದೂ ದೇಶದಲ್ಲಿ ಫಸ್ಟ್ ಭಾರತೀಯರಾಗಿ ಹುಟ್ಟಿರೋದಕ್ಕೆ ಭಾರಿ ಹೆಮ್ಮೆ ಪಡ್ಬೇಕು ಮೇಡಮ್.
ಅಲ್ವಾ? ನಿಜ ಯಾಕಂದ್ರೆ ನಿಜ. ಪ್ರತಿಯೊಂದು ನಮ್ಮ ಹಿರಿಯ ಒಂದು ತಲೆಮಾರುಗಳಿಂದ ನಾವೇನು ಹಬ್ಬಗಳು ಮಾಡ್ತಾ ಬರ್ತಿದೀವಿ, ಎಲ್ಲದಕ್ಕೂ ಒಂದೊಂದು ಹಿನ್ನೆಲೆಗಳಿದೆ. ನಮಗೆ ಗೊತ್ತೇ ಇರ್ಲಿಲ್ಲ. ನಮ್ಮ ಪೂರ್ವಿಕರು ನಮಗೆ ಹೇಳಿಲ್ಲ, ನಮಗೆ ಗೊತ್ತಿಲ್ಲ. ಈಗ ನೀವು ನಿಮ್ಮಿಂದ ನಾವು ಅದನ್ನ ತಿಳ್ಕೊಳ್ತಾ ಇದ್ವಿ. ತುಂಬಾ ಇದು ಚೆನ್ನಾಗಿರುತ್ತೆ. ನನಗ್ ಇದು ನನಗ್ ಹ್ಮ್. ಗೊತ್ತಾಗಿರೋದ್ ಧ್ಯಾನದಿಂದಾನೆ. ಧ್ಯಾನಕ್ ಹೌದು ಮೇಡಮ್, ಕೂತ್ಕೊಂಡಾಗ ಹೌದು. ಏನಕ್ಕೆ ಮಾಡ್ಬೇಕು ಹಾ, ಅಂದ್ರೆ ಆ ಶ್ಲೋಕ ಬಂತು, ಶ್ಲೋಕದ ಎಲ್ಲ ವಿವರಣೆ ಬರ್ತಾ ಇತ್ತು. ಸೊ ಹಾ. ಅನ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಆ ಶ್ಲೋಕ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಅಂತ. ಹೌದು ಹೌದು ಮೇಡಮ್, ಕುಂಡಲಿನಿ ಅದು ಒಳಗಡೆ ಇರೋಂತಹ ಒಂದು ಶಕ್ತಿ ಏನು ಅನ್ನೋದನ್ನ ಎಳೆ ಎಳೆಯಾಗಿ ಅದ್ರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ, ಅರ್ಥ ಆಗ್ಬಿಡ್ತು ಚೆನ್ನಾಗಿ, ಒಳ್ಳೆ. ಆಮೇಲೆ ನಮ್ಮ ಇದನ್ನ ನಾವೇ ಸೃಷ್ಟಿಸ್ಕೋಬಹುದು ಅಂತ ಮೊದ್ಲಿಂದ ಕ್ಲಾಸಿಂದಾನು ಕೇಳ್ತಾನೆ ಇದ್ದೀನಿ. ಅದು ಈ ಪ್ರಪಂಚದಲ್ಲಿ ಏನೋ ಒಂದು ಮಾಯೆ ಅಂತಾರಲ್ಲ, ಆ ತರ ಮರ್ತೋಗಿರುತ್ತೆ. ಮತ್ತೆ ಈ ತರ ಸತ್ಸಂಗದಲ್ಲಿ ಬಂದ ಪಟ್ ಅಂತೇಳಿ ಆ ವಾಕ್ಯ ಬಂದ ತಕ್ಷಣ ಇಲ್ಲ, ಕರೆಕ್ಟ್ ನನ್ನನ್ನು ಕರೆಕ್ಟ್ ನಾನೇ ಸೃಷ್ಟಿಸ್ಕೋಬಹುದು ಅನ್ನೋ ಒಂದು ಕರೆಕ್ಟ್. ಆತ್ಮವಿಶ್ವಾಸ ತುಂಬ್ತೀರಾ ಮೇಡಮ್, ನಿಜವಾಗ್ಲೂನು. ಹ್ಮ್. ಭಾರಿ ಖುಷಿ ಆಗುತ್ತೆ. ಕ್ಲಾಸ್ಗಳು ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಆಗಲ್ಲ, ಒಂದೊಂದು ದಿನನೂ ಒಂದು ಅಷ್ಟ್ ಚೆನ್ನಾಗಿರುತ್ತೆ. ಎಲ್ರಿಗೂ ನಿಮ್ಮ ಯಾರ್ಯಾರು ಕಾಂಟ್ಯಾಕ್ಟ್ಸ್ ಇರ್ತಾರೋ ಎಲ್ರಿಗೂ ಹಾ, ಹಂಚಿ. ಯಾಕೆ ಅಂದ್ರೆ ಹೇಳ್ತೀನಿ ಮೇಡಮ್. ಅವ್ರಿಗೂನು ಹಾ, ಇಂಥ ಒಂದು ಜ್ಞಾನ ಬಂದಾಗ ಧ್ಯಾನಕ್ ಬರ್ಬೇಕು, ಅವರಲ್ಲೂ ಇರುವಂತಹ ಶಕ್ತಿಯನ್ನ ಜಾಗೃತಿ ಮಾಡಿಸ್ಕೋಬೇಕು ಅನ್ನೋ ನಿಜವಾಗ್ಲು. ಹಂಬಲ ಬರುತ್ತೆ ಅವ್ರಿಗೂನು. ಇಲ್ಲ ಮೇಡಮ್, ಇಲ್ಲ, ಹೇಳ್ತಿದ್ದೀನಿ ಮೇಡಮ್. ನನಗೆ ಯಾರ್ಯಾರು ಸಿಗ್ತಾರೋ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಇದು ಏನ್ ಲಿಂಕ್ಸ್ ಎಲ್ಲ ಬರುತ್ತಲ್ಲ ನಮ್ಗೆ, ಅದನ್ನೆಲ್ಲ ಕಳಿಸ್ತಿದ್ದೀನಿ. ಹೌದು. ವಿಡಿಯೋಸ್ಗಳನ್ನ ಫಸ್ಟ್ ನೋಡ್ರಿ. ಈ ತರ ವಿಡಿಯೋ ನೋಡಿದ್ರೆ ನೀವು ಫಸ್ಟ್ ಸತ್ಸಂಗ ಕೇಳಲೇಬೇಕು. ಬರೀ ಧ್ಯಾನ ಮಾಡಿದ್ರೆ ಏನು ಯೂಸ್ ಆಗಲ್ಲ. ಯಾಕೆಂದ್ರೆ ಹೌದು. ಜ್ಞಾನ ಇರ್ಬೇಕು. ಜ್ಞಾನ ಬಂದಾಗ ನಾವು ಅದರಿಂದ ಧ್ಯಾನದಿಂದ ಏನ್ ಸಿಗತ್ತೆ, ಹ್ಮ್. ನಾವ್ ಹೆಂಗೆ ಪರಿವರ್ತನೆ ಆಗ್ಬೋದು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಹನುಮಾನ್ ಚಾಲೀಸ್ ಅಂತೂ ಬಿಡ್ರಿ, ಅತ್ಲ ಹೋಗ್ಲಿ, ಅದೇನು ಹೇಳು ಅದ್ಭುತ ಮೇಡಮ್, ನಿಜವಾಗ್ಲು. ಒಂದೊಂದು ಅಕ್ಷರದಲ್ಲಿ ಅಷ್ಟು ಅಂಶಗಳು ಅಡಕವಾಗಿದೆ ಅನ್ನೋದೇ ಗೊತ್ತಿರ್ಲಿಲ್ಲಲ್ಲ. ಸುಮ್ನೆ ಹನುಮಾನ್ ಚಾಲೀಸ್ ಕೇಳ್ತಿದ್ವಿ, ಓದ್ತಿದ್ವಿ. ಇಲ್ಲಿ ರಾಮ, ಹ್ಮ್. ಲಕ್ಷ್ಮಣ, ಅವ್ರದ್ದು ಗುಣಗಳನ್ನ ನಾವು ಧರಿಸಿದಾಗ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಪ್ರತಿದಿನ ಇದು ಪರಿಚಯ ಮಾಡಿಸ್ತಿದ್ದೀರಾ ಮೇಡಮ್. ತುಂಬಾ ಥ್ಯಾಂಕ್ ಯು. ಹ್ಮ್. ತುಂಬಾ ಚೆನ್ನಾಗಿ ಕ್ಲಾಸ್ ನಡೀತಾ ಇದೆ ಮೇಡಮ್. ಮೇಡಮ್, Thank ಇಲ್ಲಿ ನಮ್ಗೆ ಯಾಕೆ ಅಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲಾ ಗೊತ್ತಾಗ್ತಾ ಹೋಗುತ್ತೆ. ಹುಟ್ಟಿದಾಗಿನಿಂದ ಈಗ ಹೇಳ್ತಾರೆ ಪಿರಮಿಡ್ ಸೊಸೈಟಿಗೆ ಬಂದಿದ್ದಾರೆ ಅಂದ್ರೆ ನೀವು ಒಬ್ರು ದೇವತೆ ತರನೇ ಅಂತ. ಹ್ಮ್. ಆ ಬಟ್ ಯಾಕೆ ನಮಗೆ ಅದು ಹುಟ್ಟಿದಾಗಿಂದ ಗೊತ್ತಾಗಲ್ಲ? ಧ್ಯಾನಕ್ಕೆ ಯಾಕೆ ಬರಲ್ಲ ನಾವು? ನಂಗೆ ಅಂದ್ರೆ ಅದೊಂದು. ಇವಾಗ ಅನುಭವಗಳು ಬೇಕಲ್ವಾ ಹಾ, ನಿನಗೆ. ನಾವು ಯಾವಾಗ ಒಳ್ಳೆ ದಾರಿಗೆ ಹೋಗ್ತೀವಿ ಅಂದ್ರೆ ಫಸ್ಟ್ ಕೆಟ್ಟದಾದಾಗ. ಇಲ್ಲ ಹಾ, ಅಂದ್ರೆ ನಮ್ಗೆ ಎಲ್ಲಾ ಇದೆ ಅನ್ನುವ ಒಂದು ಅಹಂಕಾರ ಇರುತ್ತೆ. ಎಲ್ಲ ಹಾ, ಈಸಿಯಾಗಿ ದೊರೆತು ಬಿಟ್ರೆ ನಮಗೆ ಯಾವ ಸಾಧನೆ ಮಾಡಲ್ಲ ನಾವು, ಯಾವ ಪ್ರಯತ್ನ ಮಾಡಲ್ಲ. ಇವಾಗ ತಂದೆ ತಾಯಿ ಎಲ್ಲಾ ವಾತಾವರಣ ಚೆನ್ನಾಗಿದೆ, ಆ ಮಕ್ಳು ನೋಡಿ. ಇಲ್ಲ ಕಷ್ಟ ಪಡೋ ಮಕ್ಳು, ಏನೂ ಇಲ್ದಿರುವಂತಹ ಅನಾಥ ಮಕ್ಳು ನೋಡಿ, ಅವ್ರು ಹಾ, ಎಷ್ಟೆಷ್ಟೋ ಗ್ರೇಟ್ ಇವೆಂಟ್ಸ್ ಅನ್ನ ಸಾಧಿಸಿರ್ತಾರೆ. ಯಾಕೆ ಅಂದ್ರೆ ಅವರಲ್ಲೊಂದ್ ಛಲ ಬಂದಿರುತ್ತೆ. ಅಬ್ಬಾ, ನಾನು ಏನಕ್ ಕಡಿಮೆ, ಅವ್ರಿಗಿಂತ ನಾನ್ ಜಾಸ್ತಿ ಸಾಧಿಸ್ಬೇಕು ಅನ್ನೋ ಹಂಬಲ, ಆ ಒಂದು ತಪನೆ, ಇಷ್ಟೆಲ್ಲ ಕಷ್ಟ ಪಡ್ಬೇಕಾ, ನಾನ್ ಅವ್ರಿಗೆ ಮಾಡಿ ಪ್ರೂವ್ ಮಾಡ್ಕೋಬೇಕು ಅನ್ನೋದು ಅವ್ರ ಹ್ಮ್, ಒಳಗಡೆಯಿಂದ ರಕ್ತ ಹರಿತಾ ಇರುತ್ತೆ. ಅದು ಹಾ, ಕುದೀತಾ ಇರುತ್ತೆ ಅಂತ ಹೇಳ್ತೀವಲ್ವಾ, ಆ ತರ ಆ ಸಿಚುಯೇಷನ್ಸ್ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಈ ಒಂದು ಸ್ಪಿರಿಚುವಲ್ ಎನರ್ಜಿ ಬೇಕು ಅನ್ನೋದು ನಮಗೆ ಆ ಆಸೆ ಬರುತ್ತೆ. ಆವಾಗ ನಾವು ಯಾವಾಗ ಫಿಸಿಕಲ್ ಆಗಿ ಒಬ್ಬ ಮಾಸ್ಟರ್ಗೆ ಬೇಕು ಬೇಕು ಅಂತ ಅನ್ವೇಷಣೆ ಮಾಡ್ತೀವೋ, ಆವಾಗ ಹ್ಮ್, ನಾವು ರೆಡಿ ಆದಾಗ ಮಾಸ್ಟರ್ಸ್ ಹಾ. ರೆಡಿ ಆಗ್ತಾರೆ. ಸೊ ಎಸ್ ಮೇಡಮ್. ಹಾ, ಫಸ್ಟ್ ಇಂದಾನು ನಮಗೆ ಇರುತ್ತೆ, ಅದ್ ಹಾ, ಮರ್ತೋಗಿರ್ತೀವಿ. ಯಾಕೆ ಅಂದ್ರೆ ಅದೇ ವಾತಾವರಣ ಮನೇಲಿದ್ರೆ ಹುಟ್ಟಿನಿಂದ ಹಾ, ಬರುತ್ತೆ. ಅದಕ್ಕೆ ಪತ್ರಿ ಸರ್ ಏನಿರ್ತಾರೆ, ಫಿಸಿಕಲ್ ಪೇರೆಂಟ್ಸ್, ನಿಮ್ಮ ಪೇರೆಂಟ್ಸು ಸ್ಪಿರಿಚುವಲ್ ಆಗಿದ್ರೆ ಅಂದ್ರೆ ಹ್ಮ್, ಧ್ಯಾನದಲ್ಲಿದ್ರೆ, ಆ ಹ್ಮ್, ಹುಟ್ಟಿರೋ ಮಕ್ಳುನು ಹುಟ್ಟಿನಿಂದನೇ ಧ್ಯಾನಕ್ ಬಂದ್ಬಿಟ್ಟಿರ್ತಾರೆ. ಹಾ, ಯಾಕೆ ಹಾ, ಅಂದ್ರೆ ಇವಾಗ ನೋಡಿ ಪರಿಪತ್ರಿ, ಇವ್ರೆಲ್ಲಾನು ಯಾವ ತರ ಹುಟ್ಟಿನಿಂದನೇ ಅವರಿಗೆ ಧ್ಯಾನ ಬಂದ್ಬಿಟ್ಟಿರ್ತು. ಹಾ. ಈಗ ನನ್ ಮಗಳು ಅಷ್ಟೇ, ಇನ್ನ ಮಕ್ಳು ಅಷ್ಟೇ, ಅವರೆಲ್ಲಾನು ನಾವು ಹೇಳ್ತಾನೆ ಇರ್ತೀವಲ್ವಾ, ಕ್ಲಾಸಸ್ ಕೇಳೋದು, ಹೌದು. ಆಚರಣೆ ಮಾಡೋದು, ಇಂಥದ್ದೆಲ್ಲ ಅವ್ರಿಗೆ ಏನಕ್ ಬರುತ್ತೆ ಅಂದ್ರೆ, ಸೊ ದೇ ಆರ್ ಸ್ಪಿರಿಚುವಲ್ ಮಾಸ್ಟರ್ಸ್. ಎಸ್ ಎಸ್ ಮೇಡಮ್, ಹೌದು. ಓ, ಈ ತರ ಆಗಿರುತ್ತೆ ಅಂತ ಹೇಳ್ತಿದ್ದೀರಾ ಅಂದ್ರೆ ಮನೆಯಲ್ಲಿ ಯಾರು ಒಬ್ರುನಾದ್ರೂ ಈ ಹಾ, ಸ್ಪಿರಿಚುವಲ್ ಅಂದ್ರೆ ಕರೆಕ್ಟ್. ಈಗ ನಮ್ ಭಜನೆ ವಾತಾವರಣ ಇರುತ್ತೆ, ಪೂಜೆ ವಾತಾವರಣ ಇರುತ್ತೆ, ಆ ಮಕ್ಳಿಗೂನು ಅದೆಲ್ಲ ಬರುತ್ತೆ. ಹಾ, ನಮ್ಮ ತಂದೆ ತಾಯಿ ಮೊದ್ಲೆಲ್ಲ ಪೂಜೆ ಮಾಡ್ತಾ ಇದ್ರು, ಭಜನೆ ಮಾಡ್ತಾ ಇದ್ರು, ಶ್ಲೋಕಗಳು ಹೇಳಿಸ್ತಾ ಇದ್ರು.
ಅದೆಲ್ಲ ಹಾ ಹೇಳ್ಕೊಂತ ಇದ್ದೆ. ಇವಾಗ ಆ ಶ್ಲೋಕಗಳಿಗೆಲ್ಲ ಅರ್ಥ ಬರುತ್ತೆ. ಯಾಕೆ ಅಂದ್ರೆ ಈಗ ನನ್ನ ಧ್ಯಾನ ಪ್ರಯಾಣ, ಹಾ ಆಧ್ಯಾತ್ಮಿಕ ಪ್ರಯಾಣದಲ್ಲಿದ್ದೀನಿ. ಹಾ ಅವಾಗೆಲ್ಲ ಭೌತಿಕವಾಗಿ ಬಾಯಿಂದ ಉಚ್ಚರಿಸೋದಿತ್ತು. ಇವಾಗ ಹಾ ಜ್ಞಾನ ಬಂದಿದೆ. ಆ ಜ್ಞಾನದ ಆ ಕನೆಕ್ಟಿವಿಟಿ ಬರುತ್ತೆ. ಆದ್ರಿಂದ ಎಸ್ ಇಷ್ಟೆಲ್ಲ ನಾನು ಹೇಳಕ್ ಸಾಧ್ಯ ಆಗ್ತಾ ಇದೆ ಅಂದ್ರೆ ಆ ಕನೆಕ್ಟಿವಿಟಿ ಸಿಗ್ತಾ ಇದೆ ಈಗ. ಹೌದು ಮೇಡಮ್. ನನ್ಗೆ ಈ ಧ್ಯಾನಕ್ ಬಂದ್ಮೇಲೆನೆ ಮೇಡಮ್ ನಿಜವಾಗ್ಲೂನು ಒಂದ್ ಹೇಳ್ಬೇಕಂದ್ರೆ ನಮ್ ತಂದೆಯವರು ತುಂಬಾ ದೈವ ಭಕ್ತರು, ಅಂದ್ರೆ ತುಂಬಾ ಪೂಜೆ ಮಾಡ್ತಿದ್ರು. ಅದು ಪೂಜೆ ಅಷ್ಟೇ ನೋಡಿದ್ದೆ, ಆದ್ರೆ ನನಗೆ ಏನೋ ಒಂದ್ ಶಕ್ತಿ ಇದೆ. ಬಟ್ ಈ ಫೋಟೋಸು, ಈ ಮೂರ್ತಿಗಳನ್ನೆಲ್ಲ ಯಾಕೆ ಪೂಜೆ ಮಾಡ್ತಾರೆ, ಈ ತರ ಒಂದ್ ಪ್ರಶ್ನೆ ಬರ್ತಿತ್ತು. ಪೂಜೆದ್ರಿಂದ ಏನ್ ಸಿಗುತ್ತೆ, ಈ ತರ ಚಿಕ್ಕ ಹುಡುಗಿಯಿಂದ ಅಂದ್ರೆ ಅನ್ನಿಸ್ತಿತ್ತು. ಹಾ ಒಂದು ಸ್ಥಿತಿಯಲ್ಲಿ ಏನಾಗ್ಬಿಡ್ತು ಅಂದ್ರೆ ಆಧ್ಯಾತ್ಮಿಕ ಸಾಧನೆ ಕಡಿಮೆ ಆಗೋಯ್ತು. ಹಾ ಅವಾಗ ಆ ಜನ ಎಲ್ಲ ಹೆಂಗೆ ಅಸ್ತವ್ಯಸ್ತ ಆಗೋದ್ರು. ಅವ್ರಿಗೆ ಯಾವ ಮಾರ್ಗದರ್ಶನ ಇರ್ಲಿಲ್ಲ. ಅವಾಗ ಹಾ ಏನಾಗ್ಬಿಟ್ರು ಅಂದ್ರೆ ಅವ್ರು ಸ್ಪಿರಿಚುಯಾಲಿಟಿಗೆ ಹೋಗ್ತಾ ಇರ್ಲಿಲ್ಲ. ಹಾ ಅವರು ಅವರನ್ನ ತಿಳ್ಕೊಳ್ತಾ ಇರ್ಲಿಲ್ಲ. ಆದ್ರಿಂದ ಈ ಋಷಿ ಮುನಿಗಳು ಅಂದ್ರೆ ಇವಾಗ ಕಲಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇವಾಗ ಇದೆಲ್ಲ ಹಾ ಯುಗಾಂತರ ಅಂದ್ರೆ ಒಂದೊಂದು ಟೈಮ್ ಪೀರಿಯಡ್ ಇರುತ್ತಲ್ವಾ, ಆ ಹಾ ಚೇಂಜಸ್ ಹಾ ಫ್ರೀಕ್ವೆನ್ಸಿ, ನಾವು ಹಾ ಸನ್ನಿಂದ ಯಾವಾಗ ದೂರ ಹೋಗ್ತಾ ಇರ್ತೀವೋ, ಹಾ ಅರ್ತ್ ಮೇಡಮ್. ದೂರ ಹೋಗ್ತಾ ಇರುತ್ತೋ, ಹಾ ಅದೆಲ್ಲ ಟೈಮ್ ಪೀರಿಯಡ್ ಚೇಂಜ್ ಆಗ್ತಾ ಇರುತ್ತೆ. ಅದು ಯಾವಾಗ ಹತ್ರ ಬರುತ್ತೋ ಆ ಟೈಮ್ ಹಾ ಚೇಂಜ್ ಆಗುತ್ತೆ. ಆವಾಗ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಆ ಹಾ ಆಧ್ಯಾತ್ಮಿಕಗಳ ಶಕ್ತಿಗಳು ನಮ್ಮ ಒಳಗಡೆ ಸೇರ್ಬಿಡ್ತವೆ. ಸೊ ಹಾ ಅದಕ್ಕೆ ಇವಾಗ ಅರ್ತ್ ಫೋಟಾನ್ ಬ್ಯಾಂಡ್ ಅಲ್ಲಿ ಇದೆ. ಇಷ್ಟು ಹಾ ಜನ ಹಾ ಏನಕ್ಕೆ ಧ್ಯಾನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಆ ಹಾ ಫೋಟಾನ್ ಬ್ಯಾಂಡ್ ವೈಬ್ರೇಷನ್ಸ್. ಫೋಟಾನ್ ಹಾ ಬ್ಯಾಂಡ್ ಅಂದ್ರೆ ಆ ಕಲಿಯುವಿಕೆ, ಆ ಹಾ ಯುಗಾಂತರ. ಇವಾಗ ಹಾ ಆ ಲಾಸ್ಟ್ ಯುಗದ ಪೀರಿಯಡ್ ಚೇಂಜ್, ಹಾ ಕಲಿಯುಗದಿಂದ ಸತ್ಯಯುಗಕ್ಕೆ ಹೋಗ್ಬೇಕು ಅಂದ್ರೆ ಆ ಮೀಡಿಯಂ ಪೀರಿಯಡ್ ಇರುತ್ತಲ್ವಾ, ಹಾ ಕನೆಕ್ಟಿವಿಟಿ ಮೇಡಮ್. ಪೀರಿಯಡ್. ಸೊ ಆ ಹಾ ಪೀರಿಯಡ್ ಅನ್ನ ಫೋಟಾನ್ ಬ್ಯಾಂಡ್ ಅಂತ ಕರೀತಾರೆ. ಓ ಓಕೆ. ಫೋಟಾನ್ ಅಂದ್ರೆ ಲೈಟ್ ಅಂತ. ಲೈಟ್ ಲೈಟ್. ಅಂದ್ರೆ ಜ್ಞಾನ, ಎನರ್ಜಿ. ಸೊ ಆ ಹಾ ಎನರ್ಜಿಯಿಂದ ಇಷ್ಟೆಲ್ಲ ಮಾಸ್ಟರ್ಸ್ಗೂನು ನಾವು ತಿಳ್ಕೊಬೇಕು ಅಂತ ಆ ಒಂದು ಪ್ರಜ್ಞೆ ಮೂಡ್ತಾ ಇರುತ್ತೆ. ಅರ್ತ್ ಹಾ ಫ್ರೀಕ್ವೆನ್ಸಿ ಜಾಸ್ತಿ ಆಗಿರುತ್ತೆ. ಹಾ ಅಂದ್ರೆ ನಿಜವಾಗ್ಲೂ ಇದು ಧ್ಯಾನಕ್ ಬಂದ್ಮೇಲಿಂದನೇ ಮೇಡಮ್ ಇಷ್ಟೊಂದು ಜ್ಞಾನ. ನೋಡ್ರಿ, ಬಾಯ್ ಬಿಟ್ರೆ ಸಾಕು ಒಂದೊಂದು ಸತ್ಯಗಳು ಗೊತ್ತಾಗುತ್ತೆ, ಒಂದೊಂದು ಜ್ಞಾನ. ಫೋಟಾನ್ ಬ್ಯಾಂಡ್ ಅನ್ನೋದು ಗೊತ್ತೇ ಇರ್ಲಿಲ್ಲ ನಂಗೆ, ಕಲಿಯುವಿಕೆ ಅನ್ನೋದು. ತುಂಬಾ ಖುಷಿ ಆಗುತ್ತಪ್ಪ. ಆಮೇಲೆ ಇದು ಧ್ಯಾನ ಮಾಡ್ದಾಗಿಂದನು ಕಂಟ್ರೋಲಿಂಗ್ ಸಿಕ್ಕಿದೆ ಮೇಡಮ್. ಯಾವ ತರ ಅಂದ್ರೆ ಯಾರಾದ್ರೂ ಬೈದ್ರೆ ಫಸ್ಟ್ ರಿಯಾಕ್ಟ್ ಆಗ್ತಿದ್ವಿ, ತಗೊಂಡ್ಬಿಡ್ತಿದ್ವಿ. ಈಗ ಅವ್ರು ಬೈತಾನೆ ಇರ್ತಾರೆ, ಇಲ್ಲ ಅವ್ರು ಸ್ಟ್ರಿಕ್ಟ್ ಆಗಿ ಹೇಳ್ತಿರ್ತಾರೆ. ಅವಾಗ ನನಗೆ ನಕ್ಕಂತಾನೆ ಮಾತಾಡ್ತಿರ್ತೀನಿ, ಅವ್ರು ನಗ್ತಾನೆ ಇರ್ತಾರಲ್ಲ ಇವ್ರು ಅಂತ ಕರೆಕ್ಟ್, ಖುಷಿ ಆಗುತ್ತೆ ಕರೆಕ್ಟ್. ಮೇಡಮ್ ನಿಜವಾಗ್ಲೂ. ಹ್ಮ್. ಭಾರಿ ಹ್ಯಾಪಿ ಆಗಿದ್ದೀವಿ. ಧ್ಯಾನ ಎಲ್ಲ ಕೊಟ್ಟಿದೆ ಮೇಡಮ್ ನಿಜವಾಗ್ಲು. ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸ್ಗೆ ಡೈಲಿ ಈ ತರ ಕನೆಕ್ಟ್ ಮಾಡ್ತಿದೆಯಲ್ಲ ಈ ಮೊಬೈಲ್ ಯೂನಿವರ್ಸ್, ನಿಮ್ಗೆ PCSB ಎಲ್ಲರಿಗೂ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮೇಡಮ್. ಮಚ್. ಹಾ ಥ್ಯಾಂಕ್ ಯು. ರೂಪ ಮೇಡಮ್. ಪ್ರಶಾಂತಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾಗರ ಪಂಚಮಿಯ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ಕೇಳಿಸ್ತದೆ ಮೇಡಮ್? ಕೇಳಿಸ್ತಾ ಇದೆ. ನಾಗರ ಪಂಚಮಿ ವಿಶೇಷತೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳುವುದು. ಇದ್ರ ಬಗ್ಗೆ ಅಷ್ಟೊತ್ತಷ್ಟೇ ನಿಜ. ನಾನು ಕೂಡ ಒಂದು ಬುಕ್ಕಲ್ಲಿ ಓದಿ ಜ್ಞಾನ ಪಡ್ಕೊಂಡು ಆ ಒಂದು ಮಂತ್ರವನ್ನು ಹೇಳ್ತಿದ್ದೇನೆ. ಮೂಲತೋ ರೂಪಾಯ, ಆದ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ. ಆವಾಗ ನನ್ನ ದೇಹದಲ್ಲೇ ಕಾಲು ಮತ್ತೆ ಹೊಟ್ಟೆ ತಲೆಯ ಬಗ್ಗೆ ನಾನು ಹೆಚ್ಚು ಗಮನ ಕೊಟ್ಟುಕೊಂಡು ಮರವನ್ನು ಕೂಡ ನೋಡ್ತಿದ್ದೇನೆ. ತುಂಬಾ ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ನೀವು 12 ಸುತ್ತು, 24 ಸುತ್ತು, 48 ಸುತ್ತು ಎಲ್ಲ ಬರುವಂತದ್ದು ಹೇಳ್ತಾರೆ. ಇನ್ನೊಂದು ಇವತ್ತಿನ ಹನುಮಾನ್ ಚಾಲಿಸದ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸಿದ್ರಿ ಮೇಡಮ್. ನಿಜ ಆಯ್ತು. ಯಾಕಂದ್ರೆ ನಮ್ಮಲ್ಲೇ ನಾವು ನಮ್ಮ ಉಸಿರನ್ನು ಗಮನಿಸ್ತಾ ಹೋದಾಗ ಎಲ್ಲವನ್ನೂ ನಮಗೆ ಎದುರಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ತಿಳಿಸಿದ್ದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ಮೋಸ್ಟ್. ಎಸ್ ಮೇಡಮ್. ಇನ್ನು ಯಾರು ಇಲ್ಲ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ಅದ್ಭುತವಾದ ಜ್ಞಾನ, ಹನುಮಾನ್ ಚಾಲಿಸಿ ಅಂತರಾರ್ಥ ಮತ್ತೆ ನಾಗರ ಪಂಚಮಿ ಅಶ್ವತ್ಥ ಅಲ್ಲ ಗಿಡದ ಅಲ್ಲ ಬಗ್ಗೆ ತುಂಬಾ ಮೇಡಮ್. ಅದ್ಭುತವಾಗಿ ಹೇಳ್ತಾ ಹೋದ್ರಿ.
ಹಲೋ 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 ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ಮಾತಾಡಿ. ಹೇಳಿ. ನಮ್ಗೆ ಇದು 4ನೇ ಮಂಡಲ ಧ್ಯಾನ ಮೇಡಮ್. ಸೂಪರ್, ವೆರಿ ಗುಡ್. ಧ್ಯಾನಕ್ಕೆ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ. ನಮ್ಗೆ ಧ್ಯಾನ ಹೇಳ್ಕೊಟ್ಟಿದ್ದು ಪ್ರಶಾಂತಿ ಮೇಡಮ್. ಓಕೆ. ನಮ್ಗೆ ಇದು ಅರಳಿ ಮರದ ಬಗ್ಗೆ ಸ್ವಲ್ಪ ಓದಿದ್ದೆ ಕೇಳಿದ್ದೆ ಮೇಡಮ್. ನನ್ಗೆ ಹ್ಮ್ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ದೇವ್ರು ಇರ್ತಾರಂತ ಗೊತ್ತಿತ್ತು. ಓಂ ಐಂ ಹ್ರೀಂ ಶ್ರೀಂ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಯಾವ ಕಂಡಾಗೆಲ್ಲ ನೀರ್ ಹಾಕೋದು, ದೇವ್ರ ಮರ ಕಟ್ಟಲ್ಲಿ ಎಲ್ಲ ಸುತ್ತ ಹಾಕೋದೆಲ್ಲ ಮಾಡ್ತಾ ಇದ್ವಿ. ಮತ್ತೆ ಹನುಮಾನ್ ಚಾಲಿಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಾವು ನಿನ್ನೆಯಿಂದ ಕೇಳ್ತಾನೆ ಇದ್ದೀನಿ. ನಮ್ಗೆ ತುಂಬಾ ಅಂದ್ರೆ ನಾವು ಓದ್ತಾ ಇದ್ವಿ ಅವಾಗ ತುಂಬಾ ಹ್ಮ್ ಅಂದ್ರೆ ತುಂಬಾ ಇವತ್ತಂದ್ರೂ ತುಂಬಾ ಒಳ್ಳೆ ಧ್ಯಾನ ಆಯ್ತು ಮೇಡಮ್. ತುಂಬಾ ಸೂಪರ್. ಚೆನ್ನಾಗಾಯ್ತು. ನಾವು ಮತ್ತೆ ನನ್ನ ಮಿಸಸ್ ಇಬ್ರು ಒಟ್ಟಿಗೆ ಧ್ಯಾನ ಮಾಡ್ತೀವಿ ಮೇಡಮ್, ಡೈಲಿ ಬೆಳಿಗ್ಗೆ ಎದ್ದು. ವೆರಿ ಗುಡ್, ವೆರಿ ಗುಡ್. ತುಂಬಾ ಧ್ಯಾನ ಹೆಲ್ತ್ ಪ್ರಾಬ್ಲಮ್ ಧ್ಯಾನ ಜಾಸ್ತಿ. ಫ್ಯಾಮಿಲಿ. ಮಿಸ್ಸಸ್ ಗೆ ಕೊಡ್ತೀನಿ ಮೇಡಮ್, ಮಾತಾಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಹನುಮಾನ್ ಚಾಲಿಸದ ಬಗ್ಗೆ. ಥ್ಯಾಂಕ್ ಯು. ನಾವು ಈಗ ಮಾಡ್ತಾ ಇದ್ದು 4ನೇ ಮಂಡಲ ಧ್ಯಾನ ಮೇಡಮ್. ಇದು ವೆರಿ ಗುಡ್. ನಮಗೆ ಆರೋಗ್ಯ ಸಮಸ್ಯೆ ಬಾಳ ಐತ್ರಿ, ಎಲ್ಲಾ ಚೆನ್ನಾಗಾಗಿದೆ ಈಗ ಧ್ಯಾನಕ್ ಬಂದ್ಮೇಲೆ. ಹ್ಮ್ ನಿನ್ನೆ ಧ್ಯಾನ ಮಾಡ್ತಾ ಇನ್ನೇನ್ ಖುಷಿ, ಇದ್ದವಾಗ ಇನ್ನೇನ್ ಖುಷಿ ಬೇಕು? ಆರೋಗ್ಯವಿದ್ರೆ ಎಲ್ಲ ಇದೆ. ಹೌದೌದ್ರಿ. ಆರೋಗ್ಯವೇ ಮಹಾಭಾಗ್ಯ ಅಲ್ವಾ? ಹೌದೌದು. ಎಲ್ಲ ಭಾಗ್ಯಗಳನ್ನ ನಮ್ಮನ್ನು ಹುಡ್ಕೊಂಡ್ ಬರ್ಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ನಮ್ ಸುತ್ತ ತಿರ್ಗಾಡ್ತಾ ಇರ್ತವೆ. ಹೌದು ಮೇಡಮ್, ಹೌದು. ನಿನ್ನೆ ಹ್ಮ್ ಧ್ಯಾನ ಮಾಡ್ತಾ ಇದ್ದವಾಗಲೇ ಒಂದು ಕನಸು ಬಿದ್ದಿತ್ ಮೇಡಮ್. ಹಂಗ ಧ್ಯಾನ ಮಾಡುವಾಗ ಅದೇ ಇದ್ರಲ್ಲೇನೆ ಮೇಡಮ್. ಓಕೆ. ಎಲ್ಲೇ ಒಂದು ಸ್ಕೂಲಿಗೆ ಹೊರಟಿದ್ದೇನೆ, ಅಲ್ಲಿ ಒಂದು ಸೈಡಿಗೆ ಒಂದು ಆಸ್ಪತ್ರೆ ಎಲ್ಲ ಜನ ಕ್ಯೂ ಲೈನ್ ಅಲ್ಲಿ ನಿಂತಿದ್ದಾರೆ. ಅದ್ರ ನೆಕ್ಸ್ಟ್ ಹೋಗಿದ್ದೆ ನಾನು. ಅಲ್ಲಿ ಒಬ್ರು ಸ್ಕೂಲ್ ಮೇಡಮ್ ಅವರು ನಂಗೆ ಪರಿಚಯದಾರ ಅಂತ ಹೇಳಿ ನಮಸ್ತೆ ಮ್ಯಾಮ್ ಅಂತ ಹೇಳಿದೆ ನಾನು ಅವ್ರಿಗೆ. ಅವರು ಹೊರಗಡೆ ಬಂದು ನಾನು ಅವ್ರ ಮುಖ ನೋಡ್ತಾನೆ, ಅವ್ರು ನನ್ಗೆ ಗೊತ್ತಿದ್ದ ಟೀಚರೇ ಅಲ್ಲ ಅವರು. ಅಷ್ಟ್ರ ಮೇಲೆ ಅವರು ನನ್ನ ಮುಖ ನೋಡಿದವ್ರ ಎಲ್ಲಾ ಚಕ್ರದ ಬಗ್ಗೆ ಹೇಳಾಕ್ ಕುಂತ್ರು ಅವ್ರು. ಎಲ್ಲ 7 ಚಕ್ರದ ಬಗ್ಗೆ ಹೇಳಾಕ್ ಕುಂತ್ರು. ನಾನು ಅವ್ರನ್ನ ನೋಡ್ಕೊಂತ ಸುಮ್ನೆ ನಿಂತಿದ್ದೇನೆ. ನಂಗೆ ಏನು ಗೊತ್ತಿಲ್ಲ, ಏನಿಲ್ಲ, ಇವ್ರು ಹಿಂಗ್ ಹೇಳ್ತಾ ಇದಾರ ಅಂತ ಹೇಳಿ. ಆಮೇಲೆ ಅವ್ರು ಆಗ್ನೇಯ ಚಕ್ರ ಎಲ್ಲಿ ಬರ್ತದೆ, ಅವಾಗ ನಾ ಹೇಳ್ತಾ ಇದ್ದೇನೆ ಅವ್ರಿಗೆ ಆಗ್ನೇಯ ಚಕ್ರ ಹಣೆ ಮಧ್ಯೆ ಬರ್ತತ್ರಿ ಅಂತ ಹೇಳಿ. ಅವಾಗ ಅವರು ಮೇಲೆಯಿಂದ ಕೆಳಗಡೆವರೆಗೂ ನನ್ನ ನೋಡಿ, ನೀನು ಮುಂದೆ ಒಂದು ದಿನ ದೊಡ್ಡ ಮಟ್ಟದಾಗ ಹೆಸರು ಮಾಡ್ತಿ ಅಂತ ಹೇಳಿದ್ರು ಮೇಡಮ್ ಅವರು. ನಂಗ ಅವ್ರ ಹಂಗ ಹೇಳೋ ಸಟಿಗೆನೆ ನಂಗ ಭಯ ಅನಿಸ್ತು. ಅಷ್ಟ್ರ ಮೇಲೆ ನಾನು ಕಣ್ಣು ಸಡನ್ ಆಗಿ ಬಿಟ್ಟು ನಂಗೆ ಒಂಥರ ಟೆನ್ಷನ್ ಚಲೋ ಐತಿಪ್ಪ. ಹಿಂಗ್ ಹೇಳಿದ್ರಲ್ಲ, ನಂಗೆ ಒಂದ್ಸರಿನೂ ಈ ತರ ಆಗಿಲ್ಲ. ಮತ್ತೆ ಪ್ರಶಾಂತಿ ಮ್ಯಾಮ್ ಅಂತಲ್ಲಿ ಹೋಗಿ ಹಿಂಗಾಯ್ತ್ರಿ ನನಗ ಒಂದ್ಸರಿ ಸಡನ್ ಆಗಿ ನಂಗೆ ಟೆನ್ಷನ್ ಆಯ್ತು, ಹಿಂಗ ಆಯ್ತು ಅಂತ ಹೇಳಿದೆ ಅವರಿಗೆ. ಅದೇನಿಲ್ಲ, ಒಳ್ಳೇದಕ್ಕಾಗ್ತದೆ ಅಂತ ಹೇಳಿದ್ರಿ ಮೇಡಮ್. ಯಾಕೆ ನೋಡಿ, ಅಂದ್ರೆ ನಾವು ಗುರುವನ್ನ ಹುಡ್ಕೊಂಡು ಹೋಗೋ ಕೆಲ್ಸ ಇಲ್ಲ. ನಮ್ಮ ಒಳಗಡೆಯಿಂದಾನೇ ಆ ಕನೆಕ್ಟಿವಿಟಿ ಎಲ್ಲಿ ಬಂತು ನೋಡಿ. ನೀವು ಅವ್ರನ್ನ ಹುಡ್ಕೊಂಡು ಹೋಗ್ಲಿಲ್ಲ, ಭೌತಿಕವಾಗಿ ಅವ್ರು ಸಿಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ. ಸೊ ನಾವು ಯಾರು ಧ್ಯಾನ ಮಾಡ್ತಾರೋ, ಯಾವ ಲೋಕದ ಮಾಸ್ಟರ್ಸ್ ಬೇಕು ಅಂದ್ರೂ ಅವರಷ್ಟಿಗೆ ನಮ್ಮ ಫ್ರೀಕ್ವೆನ್ಸಿ ಕನೆಕ್ಟ್ ಆಗ್ಬಿಡ್ತಾರೆ. ಇವಾಗ ರೇಡಿಯೋ ಚಾನೆಲ್ ನಾವು ಟ್ಯೂನ್ ಮಾಡ್ತೀವಲ್ವಾ, ಈಗ ಚೆನ್ನಾಗಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ. ಆತರ ನಾವು ಧ್ಯಾನ ಫ್ರೀಕ್ವೆನ್ಸಿ ನಮ್ಮಲ್ಲಿ ಜಾಸ್ತಿ ಆದಾಗ ಯಾವ್ಯಾವ ಲೋಕದ ಮಾಸ್ಟರ್ಸು ಏನೆಲ್ಲ, ಇವಾಗ ಅವರು ಚಕ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ಚಕ್ರ ಶ್ಲೋಕದಿಂದ ಬಂದಿರುವಂತ ಮಾಸ್ಟರ್ ಆಗಿರ್ತಾರೆ ಅವರು. ಹಾ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಬಹಳ ಚೆನ್ನಾಗಿ ಇರ್ತಾ ಇದೀನಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್ ಮಂಜುನಾಥ್ ಸರ್ ಅಂಡ್ ಮಿಸಸ್. ಥ್ಯಾಂಕ್ ಯು ಸೊ ಮಚ್. ಅದ್ಭುತವಾಗಿ ಹಂಚ್ಕೊಂಡ್ರು ಸರ್. ಯಾರು ಇಲ್ಲ ಅಂತಂದ್ರೆ ನಾ ಕೊನೆ ಹಂತಕ್ಕೆ ಬರೋಣ. ಮೇಡಮ್, ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಹೇಳ್ತಾ ಹೋದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಸ್ಟರ್ಸ್ ಕೇಳಿದಿವಲ್ಲ, ಇಲ್ಲಿವರೆಗೂ ಕೂಡ ಅದ್ಭುತವಾದ ಒಂದು ಜ್ಞಾನ. ನಿಜವಾಗ್ಲೂ ಈ ದಿವಸ ನಾವು ಅಶ್ವತ್ಥ ಮರದ ಮತ್ತೆ ನಾಗರ ಪಂಚಮಿಯ ಒಂದು ಅಂತರಾರ್ಥನೂ ಕೂಡ ತುಂಬಾ ಅದ್ಭುತವಾಗಿ ಹೇಳ್ತಾ ಹೋದ್ರು. ಅದಲ್ಲದೆ ಹನುಮಾನ್ ಚಾಲಿಸ ಒಂದು ಅಂತರಾರ್ಥನು ತುಂಬಾ ಅದ್ಭುತವಾಗಿ ಆ ಜ್ಞಾನವನ್ನ ತಿಳ್ಕೊಂತ ಹೋದ್ವಿ. ಜಸ್ಟ್ ನಾವು ಓದೋದಲ್ಲ, ಅದರ ಅಂತರಾರ್ಥವನ್ನ ತಿಳ್ಕೊಂಡಾಗ ಮಾತ್ರ ನಾವು ಧ್ಯಾನದಲ್ಲಿ ಎಲ್ಲವನ್ನ ನಾವು ಆ ಶಕ್ತಿಯನ್ನ, ಆ ಒಂದು ಎನರ್ಜಿ ಮತ್ತೆ ಆ ಎಲ್ಲವನ್ನ ಅವಗುಣಗಳು ಏನಿರುತ್ತೋ ಗುಣಗಳಾಗಿ ನಾವು ಮಾರ್ಪಡಿಸ್ಕೊಂಡು ಒಂದು ಸಾಧು ಸಂತರಾಗಿ ನಾವು ಎಲ್ಲವನ್ನ ನಾವು ಅರಿಷಡ್ವಗಳನ್ನ ಕ್ಲೀನ್ ಮಾಡ್ಕೊಂಡು, ಅಂದ್ರೆ ಎಷ್ಟು ಮಧ್ಯ ಮಾರ್ಗದಲ್ಲಿ ನಾವು ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಅನ್ನೋದನ್ನ ಆ ಜ್ಞಾನವನ್ನ ತಿಳ್ಕೊಂತ ನಿಜವಾಗ್ಲೂ ನಾವು ಅದ್ಭುತವಾಗಿ ಅಂತರಾರ್ಥದ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಮಾಸ್ಟರ್ಸ್ ಮತ್ತೆ ಕಾರ್ಯಕ್ರಮದ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್.
ಕಾರ್ಯಕ್ರಮದ ವಿವರ ಅಂತಂದ್ರೆ ಮಧ್ಯಾಹ್ನ 3ರಿಂದ 4:30ವರೆಗೆ ಮತ್ತೊಬ್ಬ ಪಿರಮಿಡ್ ಮಾಸ್ಟರ್ ಮತ್ತೊಂದು ಜ್ಞಾನದ ಜೊತೆಗೆ ನಾವು ಭಾಗವಹಿಸೋಣ. ಹಾಗೆ ರಾತ್ರಿ 7:30ರಿಂದ 8:30ವರೆಗೆ ಮಕ್ಕಳ ಧ್ಯಾನ ಇರುತ್ತೆ. ರಾತ್ರಿ ಮತ್ತೆ 9:30ರಿಂದ 10:30 ಮಾರ್ಗದರ್ಶನ ಧ್ಯಾನ. ದಿನದಲ್ಲಿ 4 ಸೆಷನ್ ಇರುತ್ತೆ. ಮಸ್ತ್ ನಮಗೆ ಯಾವ್ದು ಸಾಧ್ಯ ಆಗುತ್ತೋ ಅದರಲ್ಲಿ ಭಾಗವಹಿಸೋಣ, ಜ್ಞಾನವನ್ನ ತಿಳ್ಕೋಣ ಅಂತ ಹೇಳ್ತಾ, ಹಾಗೆ ಈ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧ್ಯಾನ ಪ್ರಚಾರ ನಿರಂತರವಾಗಿರ್ಲಿ ಅಂತ ಹೇಳ್ತಾ ಈ ಸೆಷನ್ ಅನ್ನ ನಾವು ಇಲ್ಲಿ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ಥ್ಯಾಂಕ್ ಯು. ಅಪರ್ಚುನಿಟಿ. ತಮ್ಮೆಲ್ಲರಿಗೂ ಇಷ್ಟು ಸೇವೆ ಮಾಡ್ತಾ ಇದ್ದೀರಾ, ಖುಷಿ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದನ್ನು ಪತ್ರಿಜಿ ಅವರ ಒಂದು ಸೇವೆ ಮೇಡಮ್, ಅಷ್ಟೇ. ನಾವೇನಿಲ್ಲ, ಒಂದ್ ಜಸ್ಟ್ ಅಷ್ಟೇ. ಇನ್ಸ್ಟ್ರೂಮೆಂಟ್ ಅಷ್ಟೇ. ಎಸ್ ಎಸ್ ಎಸ್, ವೆರಿ ಗುಡ್. ಹ್ಮ್.